In the earlier sessions, you already studied concepts of evolution. So evolutionary concept already ನೀವು ಸ್ಟಡಿ ಮಾಡ್ತಿದ್ದೀರಾ, ಇನ್ನೂ ಡೀಟೇಲ್ ಆಗಿ ಅಲ್ಲಿ ಕಲಿತೀರಾ. ಓಕೆ, ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ಟಾಪಿಕ್ ಕಾಲ್ಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ allele frequency ಅಂತ ಬರುತ್ತೆ. ಓಕೆ, ಸೊ ಹಿಯರ್ we are actually going to study about Hardy-Weinberg equilibrium and how it is disturbed. So Hardy-Weinberg equilibrium will be taught in previous class. So ನಿಮಗೆ ನೆಕ್ಸ್ಟ್ ಅದು ಅವ್ರು ಕಲಿಸ್ತಾರ. ಇಲ್ಲಿ ನಾನು Hardy-Weinberg equilibrium ಡಿಸ್ಟರ್ಬ್ ಆಗೋ ಟಾಪಿಕ್ ನಿಂದ ಶುರು ಮಾಡ್ತಿದ್ದೀನಿ. ನಾವು ವಾಟ್ ಈಸ್ ದಿಸ್ Hardy-Weinberg ಲಾ? ಸಿನ್ಸ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಇಟ್, ಸೊ ಇನ್ನೂ ಸ್ಟಡಿ ಮಾಡಿಲ್ಲದೆ ಇರೋದ್ರಿಂದ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್ ಅನ್ನೋದಕ್ಕಿಂತ ಮೊದಲು Hardy-Weinberg equilibrium ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಓಕೆ, ಐ ಹೋಪ್ ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ದಿ ಕಾನ್ಸೆಪ್ಟ್ ಆಫ್ ಎವಲ್ಯೂಷನ್, ರೈಟ್? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ಎವಲ್ಯೂಷನ್ ಇನ್ ಜನರಲ್? ನನಗೆ ಟೆಕ್ನಿಕಲ್ ಡೆಫಿನಿಷನ್ ಅವೆಲ್ಲ ಬೇಡ, ಸುಮ್ಮನೆ ಜನರಲ್ ಆಗಿ ನಿಮ್ಮ ಪ್ರಕಾರ ಎವಲ್ಯೂಷನ್ ಅಂದ್ರೆ ಏನು? ಎನಿಮಲ್ನಲ್ಲಿ, ಸೊ ಭೂಮಿ ಮೇಲೆ ಎವಲ್ಯೂಷನ್ ಪ್ಲಾಂಟ್ ಮತ್ತು ಎನಿಮಲ್ನಲ್ಲಿ ಆಗುತ್ತಲ್ವಾ? ವಾಟ್ ಯು ಮೀನ್ ಬೈ ಎವಲ್ಯೂಷನ್? ವಾಟ್ ಎಕ್ಸಾಕ್ಟ್ಲಿ ಯು ಮೀನ್? ಎಸ್, ಎನಿವನ್? ಕೇಳಿದ್ರಲ್ವಾ ವರ್ಡು ಎವಲ್ಯೂಷನ್ ಅಂತ ಹೇಳಿ? ಎಸ್ ಆರ್ ನೋ? ಆಮ್ ಐ ಆಡಿಬಲ್? ಕೇಳಿಸ್ತಿದೆಯಲ್ವಾ ನಾನು ಹೇಳ್ತಿರೋದು? ಎಸ್ ಸರ್, ಕೇಳಿಸ್ತಿದೆ. Yes, sir. ಸೊ ಐ ಆಮ್ ಆಸ್ಕಿಂಗ್ ಯು ಅ ವೆರಿ ಸಿಂಪಲ್ ಕ್ವಶನ್. ನನ್ಗೆ ಟೆಕ್ನಿಕಲ್ ಆನ್ಸರ್ ಬೇಡ, ಸುಮ್ಮನೆ ಜನರಲ್ ಆಗಿ ಎವಲ್ಯೂಷನ್ ಅಂದ್ರೆ ಏನು, ನೀವೇನಂತ ಅನ್ಕೊಂಡಿದ್ದೀರ ಅದನ್ನ ಟೆಕ್ನಿಕಲ್ ಆಗಿ ನಿಮ್ಗೆ ಟೀಚ್ ಮಾಡ್ತಾರೆ, ಅದು ಬೇರೆ, ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಬಟ್ ಐ ಜಸ್ಟ್ ವಾಂಟ್ ಟು ನೋ, ಬಿಕಾಸ್ ಎವಲ್ಯೂಷನ್ ಯು ಹರ್ಡ್ ದಿಸ್ ವರ್ಡ್ ಫ್ರಮ್ ಯುವರ್ ಪ್ರೈಮರಿ ಸ್ಕೂಲ್ ಓನ್ಲಿ. ಸೊ ನಿಮ್ಮ ಪ್ರಕಾರ ಎವಲ್ಯೂಷನ್ ಅಂದ್ರೆ ಏನು? ಯು ನೆವರ್ ಹರ್ಡ್ ಅಬೌಟ್ ಎವಲ್ಯೂಷನ್? ಕೇಳಿದೀವಿ ಸರ್. ಅದೇ ಇದು ಏನ್ ಗೊತ್ತಿದೆ ಅದನ್ನ ಹೇಳಿ. ವಾಟ್ ಯು ಥಿಂಕ್? ಗ್ರಾಜುವಲ್ ಮಾಡಿಫಿಕೇಶನ್ ಆಗೋದು ಅಂದ್ರೆ ಚೇಂಜ್ ಆಗ್ತಾ ಹೋಗೋದು ಅಷ್ಟೇ. ಸೊ ಲಿವಿಂಗ್ ಥಿಂಗ್ಸ್ ಏನಿದಾವಲ್ಲ ಒಂದೇ ಥರ ಇಲ್ಲ, ಸೊ ದೇ ಆರ್ ಚೇಂಜಿಂಗ್ ಫ್ರಾಮ್ ಟೈಮ್. ಸೊ ಮೊದಲು ಭೂಮಿ ಮೇಲೆ ಇದ್ದಂಥ ಎನಿಮಲ್ಸು ಬೇರೆ, ಈಗಿರೋ ಎನಿಮಲ್ಸ್ ಬೇರೆ, ಅಂದ್ರೆ ಏನಾಗಿದೆ, ಚೇಂಜ್ ಆಗಿದೆ. ಸೊ ದಿಸ್ ಚೇಂಜ್ ಇಸ್ ನಥಿಂಗ್ ಬಟ್ ಎವಲ್ಯೂಷನ್, ರೈಟ್? ಸೊ ಅದ್ರಲ್ಲಿ ಬೇರೆ ಬೇರೆ ಥಿಯರೀಸ್ ಬರ್ತವೆ, ಯಾವ ಥರ ಚೇಂಜ್ ಆಗುತ್ತೆ ಅದೆಲ್ಲ 108 ಕಥೆಗಳು ಇದಾವೆ. ಬಟ್ ಸಿಂಪ್ಲಿ ಎವಲ್ಯೂಷನ್ ಮೀನ್ಸ್ ಚೇಂಜ್. ಓಕೆ, ಸೊ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಇಸ್ ಚೇಂಜಿಂಗ್. ಸೊ ಚೇಂಜ್ ಈಸ್ ಎವಲ್ಯೂಷನ್. ಪ್ಲಾಂಟ್ಸ್ನಲ್ಲೂ ಅಷ್ಟೇ, ಎನಿಮಲ್ನಲ್ಲೂ ಅಷ್ಟೇ. ಇಲ್ಲಿ ನೀವು ನಿಮ್ಮ ಎವಲ್ಯೂಷನ್ ಥಿಯರಿ ಸ್ಟಡಿ ಮಾಡುವಾಗ ಲಮಾರ್ಕಿಸಮ್ ಅಂತ ಸ್ಟಡಿ ಮಾಡ್ತೀರಾ, ಡಾರ್ವಿನಿಸಮ್ ಬರುತ್ತೆ, ಆಮೇಲೆ ಅವೆಲ್ಲ ಥಿಯರೀಸ್ ಹೇಳ್ತಾ ಹೋಗ್ತಾರೆ. ಸೊ ಎವಲ್ಯೂಷನ್ ಹೆಂಗಾಗುತ್ತೆ ಅಂತ. ಆಮೇಲೆ ನಿಮ್ಮ ಸಿಲೆಬಸ್ನಲ್ಲಿ ಆರಿಜಿನ್ ಆಫ್ ಲೈಫ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಯು ಡೋಂಟ್ ಹ್ಯಾವ್ ಆರಿಜಿನ್ ಆಫ್ ಲೈಫ್, ಅಂದ್ರೆ ಲೈಫು ಯಾವ ಥರ ಭೂಮಿ ಮೇಲೆ ಬಂತು ಅನ್ನೋದ್ರ ಬಗ್ಗೆ ನಮ್ಮ ಸಿಲೆಬಸ್ನಲ್ಲಿ ನಾವು ಇನ್ಕ್ಲೂಡ್ ಮಾಡಿಲ್ಲ. ನೀವು ಸ್ಟಡಿ ಮಾಡಬೇಕಾಗಿರೋದು ಬರೀ ಎವಲ್ಯೂಷನ್ ಮಾತ್ರ. ಸೊ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಲಮಾರ್ಕಿಸಮ್, ದೆನ್ ಡಾರ್ವಿನಿಸಮ್, ಆಮೇಲೆ ಮತ್ತೆ ಮಾಡರ್ನ್ ಸಿಂಥೆಟಿಕ್ ಥಿಯರಿ, ಈ ಥರ ಏನೇನೋ ಥಿಯರೀಸ್ ಬರ್ತವೆ. ಸೊ ಅವನ್ನೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಮ್ಯಾಥಮೆಟಿಷಿಯನ್ನು ಮತ್ತು ಒಬ್ಬ ಫಿಸಿಷಿಯನ್ ಬರ್ತಾರೆ, ಹಾರ್ಡಿ ಅಂಡ್ ವೇನ್ಬರ್ಗ್ ಅಂತ ಹೇಳಿ. ಸೊ ಎವಲ್ಯೂಷನ್ ಥಿಯರಿ ಹೇಳುವಾಗ ಇವ್ರೇನು ಹೇಳಿದ್ರು ಅಂದ್ರೆ, ಸೊ ಯು ಆಲ್ರೆಡಿ ನೋ ವಾಟ್ ಈಸ್ ಎವಲ್ಯೂಷನ್. ಸೊ ಎವಲ್ಯೂಷನ್ ಈಸ್ ಚೇಂಜ್ ಇನ್ ದಿ ಆರ್ಗ್ಯಾನಿಸಮ್. ಸೊ ಆರ್ಗ್ಯಾನಿಸಮ್ಸು ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಆಗಿ ಏನು ಚೇಂಜ್ ಆಗ್ತಾ ಬಂದಿದಾವಲ್ಲ, ಇದನ್ನೇ ನಾವು ಎವಲ್ಯೂಷನ್ ಅಂತ ಹೇಳ್ತೇವೆ. ಸೊ ಡಾರ್ವಿನ್ನು ಒಂದು ಥಿಯರಿ ಹೇಳ್ತಾನೆ ಇದಕ್ಕೆ. ಫಸ್ಟು ಅದು ಎವಲ್ಯೂಷನ್ ಥಿಯರಿ ಕೊಟ್ಟಿದ್ದು ಡಾರ್ವಿನ್ನು. ಏನಂತ ಅಂದ್ರೆ, ಅಲ್ಲಿವರೆಗೂ ನಾವೇನು ಅನ್ಕೊಂಡಿದ್ವಿ ಅಂದ್ರೆ, ಈಗ ಭೂಮಿ ಮೇಲೆ ಯಾವ ಥರ ಇದೆಯೋ ಲೈಫು, ಮೊದಲಿಂದನೂ ಇದೇ ಥರ ಇತ್ತು ಅಂತ ಅನ್ಕೊಂಡಿದ್ವಿ. ಸೊ ದ ಲೈಫ್ ಈಸ್ ಲೈಕ್ ದಿಸ್ ಫ್ರಮ್ ಟೈಮ್ ಇಮ್ಮೆಮೋರಿಯಲ್, ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ದ ಲೈಫ್ ಈಸ್ ಲೈಕ್ ದಿಸ್ ಓನ್ಲಿ. ಬಟ್ ಡಾರ್ವಿನ್ ಕೇಮ್ ಆ್ಯಂಡ್ ಗೇವ್ ಅ ಥಿಯರಿ. ಸೊ ಡಾರ್ವಿನ್ ಬಂದು ಡಾರ್ವಿನಿಸಮ್ ಅನ್ನೋ ಒಂದು ಥಿಯರಿನ ಕೊಟ್ಟ, ಒರಿಜಿನ್ ಆಫ್ ಸ್ಪೀಸೀಸ್ ಅನ್ನೋ ಬುಕ್ನಲ್ಲಿ ಬರೀತಾರೆ ಅವರು. ಸೊ ಅವ್ರು ಹೇಳಿದ್ದೇನು ಅಂದ್ರೆ, ಇಲ್ಲ, ಭೂಮಿ ಮೇಲೆ ಈಗ ಏನಿದೆಯಲ್ಲ ಲೈಫು, ಪ್ಲಾಂಟು, ಎನಿಮಲ್ಲು, ಇದು ಇದೇ ಥರ ಇರಲಿಲ್ಲ, ಮೊದಲು ಭಾಳ ಸಿಂಪಲ್ ಆಗಿತ್ತು, ಈಗ ಚೇಂಜ್ ಆಗಿ ಕಾಂಪ್ಲೆಕ್ಸ್ ಆಗಿದೆ ಅಂತ ಫಸ್ಟ್ ಹೇಳಿದ್ದೆ ಯಾರು? ಡಾರ್ವಿನ್ನು. ಸೊ ಅದನ್ನೇ ನಾವು ಡಾರ್ವಿನಿಸಮ್ ಅಂತ ಹೇಳ್ತೇವೆ, ಅದೇ ಎವಲ್ಯೂಷನ್. ಸೊ ಡಾರ್ವಿನ್ ಫಸ್ಟ್ ಟೋಲ್ಡ್ ಅಬೌಟ್ ಎವಲ್ಯೂಷನ್. ಡಾರ್ವಿನ್ಗಿಂತ ಮೊದಲು ಒಂದಿಷ್ಟು ಜನ ಎವಲ್ಯೂಷನ್ ಕಾನ್ಸೆಪ್ಟ್ ಕೊಟ್ಟರು, ಬಟ್ ಬಹಳ ಕ್ಲಿಯರ್ ಆಗಿ ಭೂಮಿ ಮೇಲೆ ಆರ್ಗ್ಯಾನಿಸಮ್ಸು ಚೇಂಜ್ ಆಗಿದಾವೆ, ಆಗ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರು ಡಾರ್ವಿನ್ನು. ಸೊ ದಿಸ್ ಒನ್ ವಿ ಹ್ಯಾವ್ ಟು ಅಕ್ಸೆಪ್ಟ್, ರೈಟ್? ಯಾಕೆ ಅಕ್ಸೆಪ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಪ್ರೂಫ್ಸ್ ಇದ್ದಾವೆ.
ಸೊ ವಿ ಹ್ಯಾವ್ ಎವಿಡೆನ್ಸಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎವಿಡೆನ್ಸಸ್ ಅಂತ ಟೀಚ್ ಮಾಡ್ತಾರೆ ನಿಮಗೆ. ಈಗ ನಿಮ್ಮ ಕಣ್ಣೆದುರುಗಡೆ ನೀವು ನೋಡಿದಾಗ ಏನೂ ಚೇಂಜ್ ಆಗಲ್ಲ. ಸೊ ಯು ಕಾಂಟ್ ಸಿ ಎನಿ ಚೇಂಜಸ್ ಬಿಫೋರ್ ಯು. ನಿಮ್ಮ ಕಣ್ಣೆದುರುಗಡೆನೆ ಹೊಸ ಯಾವುದೋ ಒಂದು ಸ್ಪೀಸೀಸ್ ಬರೋದು, ಇರೋ ಒಂದು ಸ್ಪೀಸೀಸು ಚೇಂಜ್ ಆಗೋದು, ಅದು ನಿಮ್ಮ ಕಣ್ಣೆದುರು ಕಾಣಲ್ಲ. ಯಾಕೆಂದರೆ ನಮ್ಮ ಲೈಫ್ ಟೈಮ್ ಇದೆಯಲ್ವ, ಇಟ್ ಇಸ್ ಅ ವೆರಿ ಶಾರ್ಟ್ ಟೈಮ್, ರೈಟ್? ಬಟ್ ಎವಲ್ಯೂಷನ್ ಈಸ್ ಅ ವೆರಿ ಸ್ಲೋ ಪ್ರೋಸೆಸ್. ಇನ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಟೇಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ದೇರ್ ಫೋರ್ ವಿ ಆರ್ ನಾಟ್ ವಿಟ್ನೆಸ್ಸಿಂಗ್. ಯಾಕೆ ಅಂದರೆ ನಮ್ಮ ಸೈನ್ಸ್ ಡೆವಲಪ್ ಆಗಿರೋದು ತೀರಾ ಇತ್ತೀಚೆಗೆ. ನಾವು ಹ್ಯೂಮನ್ನು ಬುದ್ಧಿವಂತರಾಗಿ ಇವನ್ನೆಲ್ಲ ಸೈನ್ಸ್ ಅಂತ ಸ್ಟಡಿ ಮಾಡೋಕ್ಕೆ ಶುರು ಮಾಡಿ ಇನ್ನೂ ಬರೀ ಒಂದಿಷ್ಟು 100 ಇಯರ್ಸ್ ಆಗಿದೆ ಅಷ್ಟೇ. ಯು ಕ್ಯಾನ್ ಸೇ ಎಕ್ಸಾಕ್ಟ್ಲಿ 100 ಇಯರ್ಸ್. ಬಟ್ ನೇಚರ್ದು ಹಿಸ್ಟ್ರಿ ಇದೆಯಲ್ಲ, ಅದು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಸ್ಟ್ರಿ ಅದು. ಸೊ ಹಾಗಾಗಿ ನಾವು ಈಗ ಬುದ್ಧಿವಂತರಾಗಿದ್ದೀವಿ. ಏನು, ಡಾರ್ವಿನ್ ಬುಕ್ ಬರೆದಿದ್ದೆವಾಗ 1882 ಬರೆದಿದ್ದು. ಸೊ ಅದಾಗಿ ಎಷ್ಟು ವರ್ಷ ಆಯಿತು? ಒಂದು 150-200 ವರ್ಷ ಅನ್ಕೊಳ್ಳಿ. ಸೊ ಅವರ್ ನಾಲೆಜ್ ಈಸ್ ವೆರಿ ಮಚ್ ಲಿಮಿಟೆಡ್. ವಿ ಆರ್ ಸ್ಟಡಿಯಿಂಗ್ ದಿಸ್, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಥಿಂಗ್ಸ್ ಫ್ರಮ್ ಅ ವೆರಿ ಶಾರ್ಟ್ ಟೈಮ್, 100-200 ಇಯರ್ಸಿಂದ. ಬಟ್ ನೇಚರ್ನಲ್ಲಿದು ಮಿಲಿಯನ್ಸ್ ಆಫ್ ಇಯರ್ಸ್ನಿಂದ ಆಗ್ತಿದೆ. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಕಾನ್ಸೆಪ್ಟ್. ಸೊ ನಿಮ್ಮಲ್ಲಿ ಯಾರಾದರೂ ಕ್ವಶನ್ ಮಾಡ್ಬೋದು ಅದನ್ನು. ಸೊ ಎವಲ್ಯೂಷನ್ ಎಲ್ಲ ಆಗ್ತಿದೆ ತೋರಿಸಿ ಸರ್ ಅಂತಂದ್ರೆ, ಸಾರಿ ಐ ಕೆನಾಟ್ ಶೋ ಯು ಬಿಕಾಸ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್ ಬಿಫೋರ್ ಮೈ ಐಸ್. And it will not happen before my eyes because my lifetime is very short, right? I cannot observe evolution in my lifetime. ಯಾಕೆಂದರೆ ನಾನು ಬಹಳ ಅಂದ್ರೆ ಎಷ್ಟು, ಒಂದು 80, 90, 100 ಆಯಿತು, ಒಂದು 200 ವರ್ಷ ಬದುಕ್ತೀನಿ ಅಂದ್ರೂ ಅಷ್ಟು ಶಾರ್ಟ್ ಟೈಮ್ನಲ್ಲಿ ಎವಲ್ಯೂಷನ್ನು ನನ್ನ ಕಣ್ಣೆದುರುಗಡೆ ಆಗಲ್ಲ. ಬಿಕಾಸ್ ಎವಲ್ಯೂಷನ್ ಈಸ್ ಅ ವೆರಿ ಸ್ಲೋ ಪ್ರೋಸೆಸ್ ಆ್ಯಂಡ್ ಇಟ್ ಟೇಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಓಕೆ, ಸೊ ದೇರ್ ಫೋರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವಲ್ಯೂಷನ್ ಫ್ರಾಮ್ ಎವಿಡೆನ್ಸಸ್, ರೈಟ್? ಡಿಫ್ರೆಂಟ್ ಎವಿಡೆನ್ಸಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎವಿಡೆನ್ಸ್ ಅಂತ ಹೇಳ್ತೆ. ಅದೆಲ್ಲ ಬೇರೆ ಕತೆ, ಅದನ್ನು ನೀವು ಬೇರೆ ಟಾಪಿಕ್ನಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, ಡಾರ್ವಿನಿಸಮ್ ಅಂದ್ರೇನು, ಮಾಡರ್ನ್ ಸಿಂಥೆಟಿಕ್ ಥಿಯರಿ ಅಂದ್ರೇನು, ಏನೇನೋ ಥಿಯರೀಸ್ ಬರ್ತವೆ. ಇಲ್ಲಿ ಸಿನ್ಸ್ ಐ ಹ್ಯಾವ್ ಡೈರೆಕ್ಟ್ಲಿ ಸ್ಟಾರ್ಟೆಡ್ ವಿತ್ ಹಾಫ್ ವೇ, ಸೊ ಒಂದು ಟಾಪಿಕ್ದು ನಾನು ಸಡನ್ ಆಗಿ ಬೇರೆ ಪಾರ್ಟ್ ತೊಗೊಂಡಿರೋದ್ರಿಂದ ನಿಮಗೆ ಬೇಸಿಕ್ಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ದಟ್ಸ್ ವೈ ಐ ಆಮ್ ಟೇಕಿಂಗ್ ಟೈಮ್. ಇದನ್ನ ಎಕ್ಸ್ಪ್ಲೈನ್ ಮಾಡೋವಾಗ ಒಬ್ರು ಬರ್ತಾರೆ. ಓಕೆ, ಈ ಮಾಡರ್ನ್ ಸಿಂಥೆಟಿಕ್ ಥಿಯರಿ ಅಂತ ನೀವು ಕಲಿತೀರಲ್ವ, ಅಲ್ಲಿ ಬರ್ತಾರೆ ಇವರೆಲ್ಲ. JBS ಹಲ್ಡೇನು, ಹಾರ್ಡಿ, ವೇನ್ಬರ್ಗು. ಓಕೆ, ಸೊ ನಮ್ಮ ಇಂಡಿಯಾದವರೇ JBS ಹಲ್ಡೇನ್ ಅಂತೇಳಿ. ಸೊ ಇವರೆಲ್ಲ, ಆಮೇಲೆ ಹ್ಯೂಗೋ ಡೇರೇಸು, ಇವರೆಲ್ಲ ಹೊಸ ಹೊಸ ಥಿಯರಿ ಕೊಟ್ಟರಲ್ಲ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಯರಿ ಯಾವುದು ಅಂದರೆ ಹಾರ್ಡಿ ಈಸ್ ಅ ಮ್ಯಾಥಮೆಟಿಷಿಯನ್, GH ಹಾರ್ಡಿ ಅಂತ ಹೇಳಿ. ಓಕೆ, ಸೊ ಹಿ ಈಸ್ ಅ ಮ್ಯಾಥಮೆಟಿಷಿಯನ್ ಆ್ಯಂಡ್ ವೇನ್ಬರ್ಗ್ ಈಸ್ ಅ ಸೈಂಟಿಸ್ಟ್. ಲಿಟ್ರಲಿ ಸ್ಪೀಕಿಂಗ್ ಹಿ ಈಸ್ ಅ ಫಿಸಿಷಿಯನ್. ಸೊ ಇವರು ಒಂದು ಕಾನ್ಸೆಪ್ಟ್ ಕೊಡ್ತಾರೆ, ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಅಂತೇಳಿ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಇದ್ರದ್ದು ಫಾರ್ಮುಲಾ ಅದನ್ನೆಲ್ಲ ನೀವು ಬೇರೆ ಕಡೆ ಕಲಿತೀರಾ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು ವಾಟ್ ಈಸ್ ದಿಸ್ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಇವರೇನು ಹೇಳ್ತಾರೆ ಅಂದರೆ, ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂನಲ್ಲಿ ಇಟ್ ಸ್ಟೇಟ್ಸ್ ದ್ಯಾಟ್ allele and genotype frequency in a population will remain constant from generation to generation in the absence of other evolutionary influence. First of all, you remember we have accepted that evolution is taking place, right? Right now we teach you and we believe that evolution occurred. ಭೂಮಿ ಮೇಲೆ ಎವಲ್ಯೂಷನ್ ಆಗಿದೆ ಅಂತ ನಂಬ್ತೀವಿ. ಯಾಕೆಂದ್ರೆ ಅದಕ್ಕೆ ಎವಿಡೆನ್ಸಸ್ ಇದಾವೆ, ರೈಟ್? ಎರಡನೇದು, ಎವಲ್ಯೂಷನ್ ಆಗ್ತಾ ಇದೆ, ಮುಂದೇನು ಎವಲ್ಯೂಷನ್ ಆಗುತ್ತೆ ಅಂತಲೂ ನಾವು ಬಿಲೀವ್ ಮಾಡ್ತೀವಿ. ಯಾಕೆಂದ್ರೆ ಅದಕ್ಕೂ ಎವಿಡೆನ್ಸಸ್ ಇದಾವೆ. ಸೊ ಆ ಲೈಟ್ನಲ್ಲೇ ಇಲ್ಲೊಂದು ಥಿಯರಿ ಬರುತ್ತೆ, ಇದನ್ನೇ ನಾವು ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಥಿಯರಿ ಅಂತ ಹೇಳೋದು. ಸೊ ಇವ್ರು ಏನು ಹೇಳ್ತಾರೆ ಅಂದರೆ, ಹಾರ್ಡಿ ಆ್ಯಂಡ್ ವೇನ್ಬರ್ಗು, ಈ ಒಂದು ಪಾಪ್ಯುಲೇಷನ್ ಬರುತ್ತೆ, ನಾವು ಮೆಂಡೆಲಿಯನ್ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಓಕೆ, ಅಂದರೆ ಒಂದು ಪಾಪ್ಯುಲೇಷನ್ ಅಷ್ಟೇ. ಈಗ ಒಂದು ಫಾರೆಸ್ಟ್ನಲ್ಲಿ ಒಂದು ಡೀರದೊಂದು ಗುಂಪು ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು 100, 200, 300 ಜಿಂಕೆಗಳದೊಂದು ಗುಂಪಿದ್ರೆ ಅದನ್ನು ನೀವು ಮೆಂಡೆಲಿಯನ್ ಪಾಪ್ಯುಲೇಷನ್ ಅಂತ ಕರಿಬೋದು. ಯಾಕಂದರೆ ಒಟ್ಟಿಗೆ ಇರ್ತವೆ, ದೇ ಹ್ಯಾವ್ ದ ಚಾನ್ಸ್ ಆಫ್ ರ್ಯಾಂಡಮ್ ಮೇಟಿಂಗ್, ದೇರ್ ಫೋರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಮೆಂಡೆಲಿಯನ್ ಪಾಪ್ಯುಲೇಷನ್. ಈಗ ನಮ್ಮ ಹ್ಯೂಮನ್ ಬೀಯಿಂಗ್ ಬಂದಾಗ ನಾವೆಲ್ಲ ಒಂದು ಸಿಟಿನಲ್ಲಿ ಅಥವಾ ಒಂದು ಸ್ಟೇಟ್ನಲ್ಲಿ ಇರೋರ್ನೆಲ್ಲ ನೀವು ಮೆಂಡೆಲಿಯನ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ we meet each other and there is a random mating, etc. etc. ಓಕೆ, ಸೊ ಇಲ್ಲಿ ಹಾರ್ಡಿ ವೇನ್ಬರ್ಗ್ ಏನು ಹೇಳ್ತಾನೆ ಅಂದರೆ, ಒಂದು ಪಾಪ್ಯುಲೇಷನ್ನು ಯಾವುದಾದ್ರೂ ಎವಲ್ಯೂಷನರಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ ಅಂದರೆ ಚೇಂಜ್ ಆಗಲ್ಲ ಅಂತ. ಓಕೆ, ಸೊ ಇಲ್ಲಿ ಲಿಸ್ಟ್ ಕೊಡ್ತಾನೆ ನಾವು, ಮೇಟ್ ಚಾಯ್ಸು, ಮ್ಯೂಟೇಷನ್ನು, ಸೆಲೆಕ್ಷನ್ನು, ಜೆನೆಟಿಕ್ ಡ್ರಿಫ್ಟು, ಜೀನ್ ಫ್ಲೋ, ಮಿಯೋಟಿಕ್ ಟ್ರೇ. ಸೊ if these influences don't work,
then the population will not show any change. Okay, so allele and genotype frequency anta barutte. I don't know how many of you know about allele frequency and genotype frequency. I'll try to explain here. Okay, so ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ, ಹಾರ್ಡಿ-ವೆನ್ಬರ್ಗ್ ಈಕ್ವಿಲಿಬ್ರಿಯಂನ ನಾನು ನಿಮಗೆ ಡಿಫೈನ್ ಮಾಡ್ತಿದ್ದೆ. So allele and genotype frequency in a population will remain constant from generation to generation in the absence of other evolutionary influence. So evolutionary influence ಆಗದೆ ಇದ್ರೆ ಚೇಂಜ್ ಆಗಲ್ಲ ಅಂದ್ರೆ ಎವಲ್ಯೂಷನ್ ಆಗಲ್ಲ ಅಂತ ಅರ್ಥ. ಸೊ ಅದನ್ನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಲೆಟ್ ಅಸ್ ಸೇ ದೇರ್ ಇಸ್ ಅ ಸಿಟಿ ಕಾಲ್ಡ್ ಹಾರ್ಡಿನಗರ್. ಹೆಂಗೆ ನಿಮ್ ಚಾಮರಾಜನಗರ, KR ನಗರ ಇರುತ್ತಲ್ಲ, ಆ ತರ ಹಾರ್ಡಿನಗರ್ ಇದೆ ಅಂತ ಅನ್ಕೊಳ್ಳಿ, ರೈಟ್? ಸೊ ಈ ಹಾರ್ಡಿನಗರ್ನಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಇದೆ. ಸೊ ಲೆಟ್ ಅಸ್ ಸೇ ದ ಪಾಪ್ಯುಲೇಷನ್ ಈಸ್ 1 lakh. ಓಕೆ, ಸೊ ದ ಪಾಪ್ಯುಲೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಟಿ ಈಸ್ 1 lakh, ರೈಟ್? ನೌ let us assume eye color. So one character ತಗೊಳ್ಳೋಣ. ಸೊ ನಾವು ಒಂದು ಕ್ಯಾರೆಕ್ಟರ್ನ ಸ್ಟಡಿ ಮಾಡೋಣ. let us study the eye color character. ಸೊ ಇಲ್ಲಿ ಐ ಕಲರು, ಓಕೆ, ಪರ್ಸನ್ ಐ ಕಲರ್ ಅಂದ್ರೆ ನಿಮಗೆ ಗೊತ್ತು, ಐ ಕಲರ್ನ ಡಿಸೈಡ್ ಮಾಡೋದು ಜೀನ್ ಇರುತ್ತೆ, ರೈಟ್? let us assume in this population there are 3 eye colored persons, right? So brown eyed, ರೈಟ್? ಸೊ ಬ್ರೌನ್ ಐ ಕಲರ್ ಇರೋರು ಒಂದಿಷ್ಟು ಜನ ಇದ್ದಾರೆ, ಆಮೇಲೆ ಬ್ಲ್ಯಾಕ್ ಐ ಕಲರ್ ಇರೋರು ಒಂದಿಷ್ಟು ಜನ ಇದ್ದಾರೆ, ಆಮೇಲೆ ಬ್ಲೂ ಐನವ್ರು ಇದ್ದಾರೆ ಅಂತ ಅನ್ಕೊಳ್ಳೋಣ. ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಇರಲ್ಲ. ಸೊ ಲೆಟ್ ಅಸ್ ಅಸ್ಯೂಮ್ ಬ್ಲೂ ಐ. ಸೊ ವಾಟ್ ಈಸ್ ದ ಪಾಪ್ಯುಲೇಷನ್? ದಿಸ್ ಈಸ್ ಅ ಪಾಪ್ಯುಲೇಷನ್ ಆಫ್ 1 lakh ಪೀಪಲ್. ಇಟ್ ರೆಪ್ರೆಸೆಂಟ್ಸ್ 1 ಮೆಂಡೆಲಿಯನ್ ಪಾಪ್ಯುಲೇಷನ್. ನಾವು ಸ್ಟಡಿ ಮಾಡ್ತಾ ಇರೋ ಕ್ಯಾರೆಕ್ಟರ್ ಯಾವುದು? ಐ ಕಲರು. ಸೊ ಐ ಕಲರ್ ಅನ್ನೋ ಕ್ಯಾರೆಕ್ಟರ್. ಈ ತರ ಬಹಳಷ್ಟು ಕ್ಯಾರೆಕ್ಟರ್ ಇರ್ತಾವೆ. ಸ್ಕಿನ್ ಕಲರ್ ತಗೋಬಹುದು, ಐ ಕಲರ್ ತಗೋಬಹುದು, ಎನ್ಸೈಮ್ಸ್. So each individual has hundreds of colors, and I have taken one character. And eye color has genes. So ಇಲ್ಲಿ population wise ಬಂದಾಗ brown eyes, blue eye ಮತ್ತು black eye ಅಂತ 3 ಜನ ತಗೊಂಡಿದ್ವಿ. Let us assume brown eye people 80,000. ಸೊ ಈ ಪಾಪ್ಯುಲೇಷನ್ ಅಲ್ಲಿ 80,000 ಜನ ಬ್ರೌನ್ ಐಡ್ ಇದ್ದಾರೆ. ಓಕೆ, ಒಂದು 10,000 ಜನ ಬ್ಲ್ಯಾಕ್ ಐಡ್ ಇದ್ದಾರೆ, ರೈಟ್? ಇನ್ನೊಂದು 10,000 ಜನ ಬ್ಲೂ ಐಡ್ ಇದ್ದಾರೆ ಅಂತ ಅನ್ಕೊಳ್ಳೋ. ಅಂದ್ರೆ 1 ಲಕ್ಷ ಪಾಪ್ಯುಲೇಷನ್ ಇರುವಂತ ಒಂದು ಊರು, ಮಂಡ್ಯ ಅಂತ ಅನ್ಕೊಳ್ಳಿ, ಅಥವಾ ಹಾರ್ಡಿನಗರ್ ಯಾವುದೋ ಒಂದು. ಇಲ್ಲಿ ನೀವು ಹೋಗಿ ಆ 1 ಲಕ್ಷ ಪಾಪ್ಯುಲೇಷನ್ ಅವ್ರನ್ನ ಸರ್ವೆ ಮಾಡಿದಾಗ ನಿಮಗೆ ಬ್ರೌನ್ ಐನವರು 80,000 ಜನ ಸಿಗ್ತಾರೆ, ಬ್ಲ್ಯಾಕ್ ಐನವರು 10,000 ಜನ ಸಿಗ್ತಾರೆ, ಬ್ಲೂ ಐನವರು 10,000 ಜನ ಸಿಗ್ತಾರೆ. ಓಕೆ, ಸೊ ದಿಸ್ ಈಸ್ ದ ಫ್ರೀಕ್ವೆನ್ಸಿ, ರೈಟ್? ಐ ಕ್ಯಾನ್ ಸೇ the frequency is 8:1:1. ಬ್ರೌನ್ ಐ, ಬ್ಲ್ಯಾಕ್ ಐ, ಬ್ಲೂ ಐ ಫ್ರೀಕ್ವೆನ್ಸಿ ಎಷ್ಟಿದೆ ಅಂದ್ರೆ 8:1:1 ಇದೆ. ಅಂದ್ರೆ 8 ಬ್ರೌನು, 1 ಬ್ಲ್ಯಾಕು, 1 ಬ್ಲೂ ಇದೆ. ಸೊ ದಿಸ್ ಈಸ್ ದ ಫ್ರೀಕ್ವೆನ್ಸಿ, ರೈಟ್? ಇದನ್ನೇ ನಾವು ಅಲ್ಲೀಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಅಂದ್ರೆ ಒಂದು ಪಾಪ್ಯುಲೇಷನ್ ಅಲ್ಲಿ, ಈ ಪಾಪ್ಯುಲೇಷನ್ ಅಲ್ಲಿ ಐ ಕಲರ್ ನ ಡಿಸೈಡ್ ಮಾಡೋದಕ್ಕೆ 2 ಲಕ್ಷ ಜೀನ್ಸ್, 2 ಲಕ್ಷ ಅಲ್ಲೀಲ್ಸ್ ಇದಾವೆ. ಅಂದ್ರೆ ಒಬ್ಬ ಪರ್ಸನ್ ಅಲ್ಲೇ ಒಂದು ಕ್ಯಾರೆಕ್ಟರ್ಗೆ 2 ಅಲ್ಲೀಲ್ ಇರುತ್ತೆ, ನಿಮಗೆ ಗೊತ್ತು. ಒಂದು ಡಾಮಿನೆಂಟು, ಒಂದು ರಿಸೆಸಿವ್, 2 ಡಾಮಿನೆಂಟು, 2 ರಿಸೆಸಿವ್, ಈ ತರ. ಸೊ ಇಫ್ ಯು ಕನ್ಸಿಡರ್ one character like eye color, there is one gene to decide this eye color. ಸೊ ಪ್ರತಿ ಪರ್ಸನ್ ನಲ್ಲೂ ಒಂದು ಜೀನ್ದು 2 ಅಲ್ಲೀಲ್ ಇರ್ತವೆ. Okay, each person is having 2 alleles. So therefore 80,000 person means into 2. ಸೊ ಅವಾಗ ಟೋಟಲ್ 1 ಲಕ್ಷ ಪಾಪ್ಯುಲೇಷನ್ ನಲ್ಲಿ ಕಣ್ಣಿಂದು ಕಲರ್ ನ ಡಿಸೈಡ್ ಮಾಡುವಂತ 2 ಲಕ್ಷ ಅಲ್ಲೀಲ್ಸ್ ಇರ್ತವೆ ಅಂತ ಅರ್ಥ. ಸೊ ಬಹಳ ಕನ್ಫ್ಯೂಸ್ ಆದ್ರೆ ತಲೆಗೆಡ್ಸ್ಕೋಬೇಡಿ, ಸುಮ್ಮನೆ ಕಾನ್ಸೆಪ್ಟ್ ಕೇಳ್ತಾ ಹೋಗಿ. ಓಕೆ, ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಆಮ್ ಟಾಕಿಂಗ್ ಅಬೌಟ್ ದ ಫ್ರೀಕ್ವೆನ್ಸಿ, ರೈಟ್? ಐ ಆಮ್ ಟಾಕಿಂಗ್ ಅಬೌಟ್ ದ ಫ್ರೀಕ್ವೆನ್ಸಿ ಆಫ್ ಐ ಕಲರ್, right? So the frequency of eye color. Now what is the frequency of eye color? This is the frequency of eye color. Brown eye 80,000, black eye 10,000, blue eye 10,000. So ಏನು ಕತೆ ಹೇಳ್ತಿದ್ರೋ ನಮ್ಗೆ ಗೊತ್ತಾಗ್ತಿಲ್ಲ. Now I will tell you, I will make it clear. Okay, ಇದು ಯಾವಾಗಿನ ಕತೆ ಅಂದ್ರೆ, let us assume this is the situation in 1980.
ರೈಟ್. ಸೊ 1980ನಲ್ಲಿ ನೀವು ನಿಮ್ಮ ಊರಿನ ಪಾಪ್ಯುಲೇಷನ್ 1,00,000 ಜನ ಇದ್ದಾರೆ ಅಂತ ಅಜ್ಯೂಮ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಸರ್ವೆ ಮಾಡಿದ್ರೆ ನಿಮಗೆ 80,000 ಜನ ಬ್ರೌನ್ ಐ, 10,000 ಜನ ಬ್ಲ್ಯಾಕ್ ಐ ಮತ್ತು 10,000 ಜನ ಬ್ಲೂ ಐನವ್ರು ಕಂಡ್ರು ಅಂತ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಜನರೇಷನ್ 1. ಸೊ ನೀವು 1980ನಲ್ಲಿ ಏನು ಸ್ಟಡಿ ಮಾಡಿದ್ರಲ್ಲ, ಇದು ಒಂದು ಜನರೇಷನ್. ಐ ವಿಲ್ ಕಾಲ್ ಇಟ್ ಆಸ್ ಜನರೇಷನ್ 1. ಈಗ ರೈಟ್ ನಾವು ದಿಸ್ ಈಸ್ 2020, ರೈಟ್. ಇನ್ 2020 ಎಷ್ಟು ವರ್ಷ ಆಯಿತು? ಇಟ್ ಈಸ್ ಆಲ್ಮೋಸ್ಟ್, ಸೊ 1980ಇಂದ 2020 ಅಂದ್ರೆ 40 ವರ್ಷ ಡಿಫ್ರೆನ್ಸ್ ಆಯಿತು. ಈಗ 40 ವರ್ಷ ಆದಮೇಲೆ ಅದೇ ಊರಿನಲ್ಲಿ ನೀವು ಇದ್ದೀರಾ ಅಂತ ಅನ್ಕೊಳ್ಳಿ. ಆದ್ರೆ ಈಗಿರೋ ಪಾಪ್ಯುಲೇಷನ್ ಚೇಂಜ್ ಆಗಿರುತ್ತೆ. ಯಾಕೆ ಅಂದ್ರೆ ಮೊದಲಿದ್ದವ್ರು ಸತ್ತೋಗಿರ್ತಾರೆ, ಹೊಸಬ್ರು ಹುಟ್ಟಿರ್ತಾರೆ. 40 ವರ್ಷ ಆದಮೇಲೆ 40 ವರ್ಷ ಹಿಂದೆ ಇದ್ದವರು ಈಗಿರಲ್ಲ, ಅರ್ಧದಷ್ಟು ಜನ ಚೇಂಜ್ ಆಗಿರ್ತಾರೆ. ಓಕೆ, ಸೊ ದೇರ್ ಇಸ್ ಅ ನ್ಯೂ ಜನರೇಷನ್ ಅಂಡ್ ಐ ವಿಲ್ ಕಾಲ್ ಇಟ್ ಆಸ್ ಜನರೇಷನ್ 2. Now in 2020 let us assume the population is same. Population change ಆಗಿಲ್ಲ ಅಂತ ಅನ್ಕೊಳ್ಳೋಣ, ಅದೇ 1,00,000 ಇದೆ ಆ ಊರಿನಲ್ಲಿ. ಆದ್ರೆ 1980ನಲ್ಲಿ ಬದುಕಿದವರು ಆಲ್ಮೋಸ್ಟ್ ಒಂದು 70% ಜನ ಸತ್ತೋಗಿದ್ದಾರೆ. ಅಂದರೆ ಒಂದು 70,000 ಜನ ಸತ್ತೋಗಿದ್ದಾರೆ, ಇನ್ನೊಂದು 70,000 ಜನ ಹೊಸದಾಗಿ ಹುಟ್ಟಿರೋರು ಅಲ್ಲಿದ್ದಾರೆ. ಸೊ ಹಾಗಾಗಿ ಇದು ಬೇರೆ ಜನ್ರೇಷನ್. ಅವಾಗಿದ್ದವರೇ ಬೇರೆ, ಈಗಲಿರೋದೇ ಬೇರೆ. ಆದ್ರೆ ನೀವು 2020ನಲ್ಲಿ ಹೋಗಿ ಸರ್ವೆ ಮಾಡಿದಾಗ ನಿಮಗೆ ಮತ್ತು ಬ್ರೌನ್ ಐನವ್ರು 80,000 ಜನ, ಬ್ಲ್ಯಾಕ್ ಐನವ್ರು 10,000 ಜನ, ಬ್ಲೂ ಐನವ್ರು 10,000 ಜನನೇ ಸಿಗ್ತಾರೆ. ದಿಸ್ ಈಸ್ ಹಾರ್ಡಿ-ವೇನ್ಬರ್ಗ್ ಈಕ್ವಲಿಬ್ರಿಯಂ. ಹಾರ್ಡಿ-ವೇನ್ಬರ್ಗ್ ಹೇಳೋದು ಇದನ್ನೇ. ನೀವು ಈಗಲ್ಲ, ಇನ್ನೊಂದು 40 ವರ್ಷ ಬಿಟ್ಟು ಮತ್ತೆ ನೀವು ಸರ್ವೆ ಮಾಡಿದ್ರು ಆ ಪಾಪ್ಯುಲೇಷನ್ನಲ್ಲಿ ಇದೇ ಫ್ರೀಕ್ವೆನ್ಸಿ ಮೇಂಟೈನ್ ಆಗುತ್ತೆ, 8:1:1, ರೈಟ್. ಅಂದ್ರೆ ನಮ್ಮ ತಾತ ಇದ್ದ ಊರಿನಲ್ಲೂ ಬ್ರೌನ್ ಐನವ್ರು 80,000 ಜನ ಇದ್ರು, ಬ್ಲ್ಯಾಕ್ ಐನವ್ರು 10,000, ಬ್ಲೂ ಐನವ್ರು 10,000 ಇದ್ರು. ಈಗ ನಾನಿರೋವಾಗಲೂ ಮತ್ತು ಸರ್ವೆ ಮಾಡಿದ್ರು ಇದೇ ರೇಷಿಯೋ, ರೈಟ್. ನೆಕ್ಸ್ಟ್ ಇನ್ನೊಂದು 50 ವರ್ಷ ಬಿಟ್ಟು ನಿಮ್ಮ ಮರಿ ಮೊಮ್ಮಕ್ಕಳು ಇರುವಾಗ ಸರ್ವೆ ಮಾಡಿದ್ರು ಇದೇ ರೇಷಿಯೋ ಇರುತ್ತೆ ಅಂತ ಹೇಳ್ತಾನೆ ಯಾರು? ಹಾರ್ಡಿ-ವೇನ್ಬರ್ಗ್. ಸೊ ಹಾಗಾದ್ರೆ ಚೇಂಜ್ ಆಗಲಿಲ್ಲ. ದಟ್ ಮೀನ್ಸ್ ದೇರ್ ಇಸ್ ನೋ ಚೇಂಜ್ ಇನ್ ದಿ ಅಲೀಲ್ ಫ್ರೀಕ್ವೆನ್ಸಿ. ಸೊ ಈ ಪಾಪ್ಯುಲೇಷನ್ದು ಕ್ಯಾರೆಕ್ಟರ್ ಚೇಂಜ್ ಆಗಿಲ್ಲ. ಕ್ಯಾರೆಕ್ಟರ್ ಚೇಂಜ್ ಆಗಿಲ್ಲ ಅಂದ್ರೆ ಫ್ರೀಕ್ವೆನ್ಸಿ ಚೇಂಜ್ ಆಗಿಲ್ಲ ಅಂದ್ರೆ ಎವಲ್ಯೂಷನ್ ಆಗಲ್ಲ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಇನ್ ದ ನೇಚರ್, ರೈಟ್. ಹಾರ್ಡಿ-ವೇನ್ಬರ್ಗ್ ಹೇಳೋದು ಇದನ್ನ. ನೇಚರ್ನಲ್ಲಿ ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ನೇಚರ್ನಲ್ಲಿ ಚೇಂಜ್ ಆಗದೆ ಇದ್ರೆ ಎವಲ್ಯೂಷನ್ ಆಗಲ್ಲ. ಆದರೆ ನೇಚರ್ನಲ್ಲಿ ಎವಲ್ಯೂಷನ್ ಆಗ್ತಿದೆ. ಹೆಂಗೆ? ಬಿಕಾಸ್ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್. ಆದರೆ ಈ ಥರ ಕಾನ್ಸ್ಟೆಂಟ್ ಆಗಿರಲ್ಲ. ಯಾಕೆ ಅಂದ್ರೆ ನೇಚರ್ನಲ್ಲಿ ಈ ಥರ ಫೋರ್ಸಸ್ ಇದಾವೆ. ದೇರ್ ಆರ್ ಸಮ್ ಫೋರ್ಸಸ್ ವಿಚ್ ವಿಲ್ ಚೇಂಜ್, ರೈಟ್. ಈಗ ನೀವು BSc ಫಸ್ಟ್ ಇಯರ್ ಬಂದಾಗ ಯಾವ ಥರ ಇದ್ರೋ ಫೈನಲ್ ಇಯರ್ ಬಂದಾಗಲೂ ಅದೇ ಥರ ಇಲ್ಲ. ಇನ್ 3 years you have changed. Why? Because there are so many factors which influenced your behavior. ಸೊ ನಿಮ್ಮ ಬಿಹೇವಿಯರ್ನ ಭಾಳಷ್ಟು ಫ್ಯಾಕ್ಟರ್ಗಳು ಚೇಂಜ್ ಮಾಡಿದಾವೆ. ನಾವು ಪದೇ ಪದೇ ಬೈಯೋದಿರ್ಬೋದು, ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಿರ್ಬೋದು, ನೀವು ಲೈಬ್ರರಿನಲ್ಲಿ ಬುಕ್ಸ್ ಓದಿರೋದಿರ್ಬೋದು. ಲೈಕ್ ದಿಸ್ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್ ವಿಚ್ ಚೇಂಜ್ಡ್ ಯು. ಅದೇ ಥರ ನೇಚರ್ನಲ್ಲಿ ಒಂದಿಷ್ಟು ಫ್ಯಾಕ್ಟರ್ಗಳು ಈ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಇರೋದಕ್ಕೆ ಬಿಡಲ್ಲ. ಓಕೆ, ದಟ್ ಮೀನ್ಸ್ ಇನ್ ದ ನೇಚರ್ ದ ಪಾಪ್ಯುಲೇಷನ್ ವಿಲ್ ಗೋ ಆನ್ ಚೇಂಜಿಂಗ್. ಹಾಗಾದ್ರೆ ಹಾರ್ಡಿ-ವೇನ್ಬರ್ಗ್ ಹೇಳಿದ್ದು ಏನಿದೆ ಈಕ್ವಿಲಿಬ್ರಿಯಂ ಅಂದರೆ ಇದೊಂಥರ ಥಿಯರಾಟಿಕಲ್ ಸ್ಟೇಟ್ ಇದು. ಓಕೆ, ನಿಜವಾಗ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಅ ಥಿಯರಾಟಿಕಲ್ ಸ್ಟೇಟ್. ಅಂದರೆ ನೀವು ರಿಯಲ್ ಲೈಫ್ನಲ್ಲಿ 1980ನಲ್ಲಿ ಸರ್ವೆ ಮಾಡಿದ್ದು ಡಿಟೇಲ್ನ ಇಟ್ಕೊಂಡು 2020ನಲ್ಲಿ ಸರ್ವೆ ಮಾಡೋದಕ್ಕೆ ಹೋದರೆ ಡೆಫಿನೆಟ್ ಆಗಿ ರೇಷಿಯೋ ಚೇಂಜ್ ಆಗಿರುತ್ತೆ. ಇರೋ ಒಂದು ಕ್ಯಾರೆಕ್ಟರ್ ಹೋಗಿರ್ಬೋದು, ಒಂದು ಹೊಸ ಕ್ಯಾರೆಕ್ಟರ್ ಅಪಿಯರ್ ಆಗಿರ್ಬೋದು, ಅಥವಾ ಇರೋ ಕ್ಯಾರೆಕ್ಟರ್ನಲ್ಲೇ ಫ್ರೀಕ್ವೆನ್ಸಿ ಚೇಂಜ್ ಆಗಿರ್ಬೋದು. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ರಿಯಾಲಿಟಿ. ಓಕೆ, ಸೊ ರಿಮೆಂಬರ್ ಎವಲ್ಯೂಷನ್ ಟಾಪಿಕ್ ಏನಿದೆಯಲ್ಲ ಇದು ಬಹಳಷ್ಟು ಥಿಯರಾಟಿಕಲ್ ಇದು. ಐ ಹೋಪ್ ಯು ಪೀಪಲ್ ಆರ್ ನಾಟ್ ಗೆಟಿಂಗ್ ಬೋರ್ಡ್ ಬಿಕಾಸ್ this is all theoretical and of course we have evidences for it and we have proofs for this, but explain ಮಾಡುವಾಗ ಸಿಕ್ಕಾಪಟ್ಟೆ ಥಿಯರಿ ಬರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಅಬೌಟ್ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ. I know it is little bit difficult because I directly entered into ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಸೊ ನೀವಿನ್ನೂ ಎವಲ್ಯೂಷನ್ದು ಫಂಡಮೆಂಟಲ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ನಾನು ಡೈರೆಕ್ಟಾಗಿ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಹೋಗಿದ್ದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. But once you understand Mendelian population, Mendelian population, then
ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್ ಅವನ್ನೆಲ್ಲ ಡಿಟೇಲ್ ಆಗಿ ಸ್ಟಡಿ ಮಾಡಿದ್ಮೇಲೆ ಇದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಓಕೆ, ಸೊ ನಾನು ಇಷ್ಟೋ ತನಕ ಹೇಳಿದ್ದೇನಪ್ಪ ಅಂದ್ರೆ, ಹಾರ್ಡಿ ವೇನ್ಬರ್ಗ್ ಅನ್ನೋ ಇಬ್ರು ಸೇರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರ, ಒಂದು ಪಾಪ್ಯುಲೇಷನ್ ಅಲ್ಲಿ ಜನರೇಷನ್ ಟು ಜನರೇಷನ್ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಚೇಂಜ್ ಯಾವಾಗ ಆಗುತ್ತೆ ಅಂದ್ರೆ, ಯಾವ್ದಾದ್ರು ಈ ತರ ಇನ್ಫ್ಲೂಯೆನ್ಸ್ ಇದ್ರೆ ಚೇಂಜ್ ಆಗುತ್ತೆ. ಸೊ ಈ ತರ ಇನ್ಫ್ಲೂಯೆನ್ಸ್ ಇಂದ ಚೇಂಜ್ ಆದ್ರೆ ಅದನ್ನೇ ನಾವು ಎವಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಮೀನ್ಸ್ what we are going to study is the forces which cause evolution. ಸೊ ಹಾಗಾದ್ರೆ ಎವಲ್ಯೂಷನ್ ಆಗೋದಕ್ಕೆ ನಿಜವಾದ ಕಾರಣ ಏನೇನು ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಡಾರ್ವಿನ್ ಥಿಯರಿ ಕಲೀರಿ, ಲಾಮಾರ್ಕಿಸಮು, ಸಿಂಥೆಟಿಕ್ ಥಿಯರಿ, ಯು ಆರ್ ಗೋಯಿಂಗ್ ಟು ಸ್ಟಡಿ ಆಲ್ ದೋಸ್ ಥಿಯರೀಸ್, ಬಟ್ ಅಲ್ಟಿಮೇಟ್ಲಿ ಯು ರಿಮೆಂಬರ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ if Hardy Weinberg equilibrium is disturbed, then that is evolution, right? ಸೊ ಎವಲ್ಯೂಷನ್ ಆಗಬೇಕು, ಚೇಂಜ್ ಆಗಬೇಕು ಅಂದ್ರೆ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಏನಿದೆಯಲ್ಲ ಅದು ಡಿಸ್ಟರ್ಬ್ ಆಗಬೇಕು, ಒಂದೇ ಥರ ಇರಬಾರ್ದು, ರೈಟ್? ಸೊ ನೀವು ಫಸ್ಟ್ ಇಯರ್ ಬಂದಾಗ ಹೆಂಗಿದ್ರು ಅದೇ ಥರ ಫೈನಲ್ ಇಯರ್ನಲ್ಲೂ ಇದೀರಿ ಅಂತಂದ್ರೆ ದಟ್ ಮೀನ್ಸ್ ಇಟ್ ಇಸ್ ನಾಟ್ ಇಂಪ್ರೂವ್ಮೆಂಟ್, ರೈಟ್? ಯು ಹ್ಯಾವ್ ನಾಟ್ ಚೇಂಜ್ಡ್. ಫಸ್ಟ್ ಇಯರ್ ಬಂದಾಗ ಎಷ್ಟು ನಾಲೆಜ್ ಇತ್ತು ಈಗಲೂ ಅಷ್ಟೇ ಇದೆ ಅಂತಂದ್ರೆ ದಟ್ ಮೀನ್ಸ್ ಯು ಗೇನ್ಡ್ ನಥಿಂಗ್, ಯು ಹ್ಯಾವ್ ನಾಟ್ ಚೇಂಜ್ಡ್. ಅದೇ ಥರ ನೇಚರ್ನಲ್ಲೂ ಮಿಲಿಯನ್ಸ್ ಆಫ್ ಇಯರ್ಸ್, ಥೌಸಂಡ್ಸ್ ಆಫ್ ಇಯರ್ಸ್ ಹಿಂದ್ಗಡೆ ಯಾವ ಥರ ಇತ್ತು ಭೂಮಿ ಮೇಲೆ ಅನಿಮಲ್ಲು, ಅದೇ ಥರ ಈಗಲೂ ಇತ್ತು ಅಂದರೆ ಎವಲ್ಯೂಷನ್ ಆಗಿಲ್ಲ ಅಂತ ಅರ್ಥ. ಆದರೆ 1000 ಇಯರ್ ಇದ್ದಂಥ ಕಂಡೀಷನ್ನೇ ಬೇರೆ, ಈಗಿರೋದೇ ಬೇರೆ ಅನಿಮಲ್ ವರ್ಲ್ಡ್ನಲ್ಲಿ ಅಂದರೆ ದಟ್ ಮೀನ್ಸ್ ದ ಎವಲ್ಯೂಷನ್ ಹ್ಯಾಸ್ ಆಕರ್ಡ್. ನೌ ಹೌ ದ ಎವಲ್ಯೂಷನ್ ಆಕರ್? ಸೊ ವಾಟ್ ಆರ್ ದ ಫೋರ್ಸಸ್ ವಿಚ್ ಡಿಸ್ಟರ್ಬ್ ದಿಸ್ ವೇನ್ಬರ್ಗ್ ಈಕ್ವಿಲಿಬ್ರಿಯಂ? ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಕಂಡೀಷನ್ ಆಫ್ ಆನ್ allele or genotype in a gene pool where the frequency does not change from generation to generation. ಅದನ್ನೇ ನಾನು ಹೇಳಿದೆ. ಜೆನೆಟಿಕ್ ಈಕ್ವಿಲಿಬ್ರಿಯಂ ಡಿಸ್ಕ್ರೈಬ್ಸ್ ಅ ಥೆರಾಟಿಕಲ್ ಸ್ಟೇಟ್. ಸೊ ಜೆನೆಟಿಕ್ ಈಕ್ವಿಲಿಬ್ರಿಯಂ ಅನ್ನೋದು ಒಂದು ಥೆರಾಟಿಕಲ್ ಸ್ಟೇಟ್, ಅದು ರಿಯಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ allele frequency. ಓಕೆ, ಸೊ ಹಾರ್ಡಿ ವೇನ್ಬರ್ಗ್ ಏನು allele frequency ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳ್ತಾರಲ್ವಾ, ಅದು ಯಾವ ಥರ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ನಾನು ಪದೇ ಪದೇ ಹೇಳ್ತಿದ್ದೀನಿ, ಐ ಹೋಪ್ ಐ ಆಮ್ ನಾಟ್ ಬೋರಿಂಗ್ ಯು ಪೀಪಲ್ ಬೈ ರಿಪೀಟಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ದ್ಯಾಟ್ ವಾಟ್ ವಿ ಆರ್ ಸ್ಟಡಿಯಿಂಗ್ ಇನ್ ದಿಸ್ ಟಾಪಿಕ್ ಈಸ್ ದಿ ಫ್ಯಾಕ್ಟರ್ಸ್ ದಟ್ ಆರ್ ರಿಸ್ಪಾನ್ಸಿಬಲ್ ಫಾರ್ ಎವಲ್ಯೂಷನ್, ರೈಟ್? ಸೊ ಭೂಮಿ ಮೇಲೆ ಎವಲ್ಯೂಷನ್ ಆಗೋದಕ್ಕೆ ಕಾರಣ ಏನೇನು ಅನ್ನೋದನ್ನೇ ಇಲ್ಲಿ ಸ್ಟಡಿ ಮಾಡ್ತೇವೆ. ಅಂದ್ರೆ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆದರೆ ಎವಲ್ಯೂಷನ್ ಆಗುತ್ತೆ. ಸೊ ಹಾರ್ಡಿ ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಯಾವಾಗ ಡಿಸ್ಟರ್ಬ್ ಆಗುತ್ತೆ ಅನ್ನೋದೇ ಫ್ಯಾಕ್ಟರ್ಸ್. ಸೊ ವಿ ಆರ್ ಸ್ಟಡಿಯಿಂಗ್ ದ ಫ್ಯಾಕ್ಟರ್ಸ್ ದಟ್ ಚೇಂಜ್ ದಿ allele frequency. ಸೊ allele frequency means Hardy Weinberg equilibrium. Now these are the factors. ಮೊದಲನೇ ಫ್ಯಾಕ್ಟರ್ ಸೆಲೆಕ್ಷನ್, ರೈಟ್? ಸೊ ಸೆಲೆಕ್ಷನ್, I don't know whether you already studied Darwinism. ಡಾರ್ವಿನ್ ಅಂತ ಕೇಳಿದ್ರೆ ಹೆಸರು, ಚಾರ್ಲ್ಸ್ ಡಾರ್ವಿನ್ ಅಂತೇಳಿ? ನಮ್ಮ ಬಯಾಲಜಿನಲ್ಲಿ ಒಂದು 2 ಜನ ಬಹಳ ಇಂಪಾರ್ಟೆಂಟ್. ಒಬ್ಬನು ಮೆಂಡೆಲ್ಲೋ, ಗ್ರೆಗರ್ ಜೊಹಾನ್ ಮೆಂಡೆಲ್ಲೋ, ಓಕೆ, ಜೆನೆಟಿಕ್ಸ್, ಫಾದರ್ ಆಫ್ ಜೆನೆಟಿಕ್ಸ್. ಇನ್ನೊಬ್ರು ಚಾರ್ಲ್ಸ್ ಡಾರ್ವಿನ್, ಓಕೆ, ಉದ್ದಕ್ಕೆ ದಾಡಿ ಬಿಟ್ಕೊಂಡು ಚಾರ್ಲ್ಸ್ ಡಾರ್ವಿನ್, ರವೀಂದ್ರನಾಥ್ ಟಾಗೋರ್ ಥರ ಇದ್ರಲ್ಲ ಅವರು. ನಾವು ಹೀ ಈಸ್ ದ ಒನ್ ಹೂ ಗೇವ್ ಅಸ್ ದ ಡಾರ್ವಿನ್ ಥಿಯರಿ. ಓಕೆ, ಅದ್ರ ಹಿಸ್ಟ್ರಿ ಎಲ್ಲ ನೀವು ಸ್ಟಡಿ ಮಾಡ್ತೀರ ಡಿಟೇಲ್ ಆಗಿ. ಡಾರ್ವಿನ್ನು ಪಾಸ್ಟುಲೇಟ್ಸ್ ಅಂತ ಬರ್ತವೆ. ಡಾರ್ವಿನ್ ಏನು ಹೇಳ್ದ ಗೊತ್ತಾ, ಭಾಳ ಸಿಂಪಲ್ಲು, ಎವಲ್ಯೂಷನ್ ಆಗೋದು ಹೆಂಗಾಗುತ್ತೆ ಅಂಥೇಳಿ. ಮೊದಲನೇದು ಓವರ್ ಪ್ರೊಡಕ್ಷನ್ನು, ಎರಡನೇದು ವೇರಿಯೇಷನ್ನು, ಮೂರನೇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು, ನಾಲ್ಕನೇದು ಸರ್ವೈವಲ್ ಆಫ್ ದ ಫಿಟೆಸ್ಟ್, ಐದನೇದು ಸ್ಪೀಸಿಯೇಷನ್. ಆ್ಯಕ್ಚುಲಿ 6 ಬರುತ್ತೆ, ನಾನು ಒಂದು ಬಿಟ್ಟಿದ್ದೇನೆ. ಅಂದ್ರೆ ಈ ಯಾರೋ ಡಾರ್ವಿನ್ ಹೇಳೋದೇನು ಅಂದ್ರೆ, ಭೂಮಿ ಮೇಲೆ ನೆಸೆಸಿಟಿಗಿಂತ ಜಾಸ್ತಿ ಇಂಡಿವಿಜುವಲ್ ಬರ್ತ್ ಆಗ್ತವೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಒಂದು ಜಿಂಕೆ ಮರಿ ಹಾಕುತ್ತಲ್ಲ ಲೈಫ್ ಟೈಮ್ನಲ್ಲಿ, ಅದು ಒಂದು 20 ಮರಿ ಹಾಕುತ್ತೆ. ಆದರೆ ಅದರಲ್ಲಿ ಬರೀ 2 ಅಥವಾ 3 ಮಾತ್ರ ಸರ್ವೈವ್ ಆಗುತ್ತೆ. ಅಂದರೆ ಜಿಂಕೆಗೆ ಗೊತ್ತಿರುತ್ತೆ ಏನು, ಬದುಕುಳಿಯೋದು ಬರೀ 2, ಹಂಗಂತ ಅದು 2ನ್ನೇ ಪ್ರೊಡ್ಯೂಸ್ ಮಾಡಲ್ಲ. ಅದು ತನ್ನ ಲೈಫ್ ಟೈಮ್ನಲ್ಲಿ 20 ಮರಿ ಹಾಕುತ್ತೆ. ಒಂದು ಇನ್ಸೆಕ್ಟು ಒಂದು ಎಲೆ ಮೇಲೆ 1000 ಎಗ್ ಹಾಕುತ್ತೆ. ಆದರೆ ಇನ್ಸೆಕ್ಟಿಗೆ ಗೊತ್ತು ಏನು, ಆ 1000 ಎಗ್ನಲ್ಲಿ ಕೊನೆಗೆ ಉಳಿಯೋದು ಬರೀ 10-20 ಮಾತ್ರ ಅಂತೇಳಿ. ಬಟ್ ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಟು ಲೇ 1000 eggs.
ಡೀರೋ ಲೈಫ್ ಟೈಮ್ನಲ್ಲಿ ಬದುಕೋದು ಬರೀ 2 ಮರಿ ಅಂತ ಗೊತ್ತಿದ್ರು ಅದು ಒಂದು 20 ಮರಿನ ಹಾಕತ್ತೆ ತನ್ನ ಲೈಫ್ ಟೈಮ್ನಲ್ಲಿ. ಇದನ್ನು ನಾವು ಓವರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಎರಡನೇದೇನು ವೇರಿಯೇಷನ್ ಅಂದ್ರೆ ಏನು 20 ಮರಿ ಹುಟ್ಟುತ್ತಲ್ಲ ಜಿಂಕೆನಲ್ಲಿ, ಅವೆಲ್ಲ ಒಂದೇ ಥರ ಇರಲ್ಲ. ದೇ ಆರ್ ಡಿಫ್ರೆಂಟ್, ದೇ ಹ್ಯಾವ್ ಡಿಫ್ರೆಂಟ್ ಎಬಿಲಿಟಿ. ಒಂದು ಬಹಳ ಸ್ಟ್ರಾಂಗ್ ಇರುತ್ತೆ, ಇನ್ನೊಂದು ವೀಕ್ ಇರುತ್ತೆ, ಒಂದು ಬಹಳ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಅನಿಮಲ್ನ ಅವಾಯ್ಡ್ ಮಾಡುತ್ತೆ, ಈ ಥರ. ಸೊ ದಿಸ್ ಈಸ್ ಕಾಲ್ಡ್ ವೇರಿಯೇಷನ್. ಸೊ ಈಗ ಬದುಕೋದಕ್ಕೆ ಚಾನ್ಸ್ ಇರೋದು ಬರೀ 20ಕ್ಕೆ, ಆದರೆ ಇಲ್ಲಿ ಪ್ರೊಡ್ಯೂಸ್ ಆಗಿರೋದು ಬದುಕೋದಕ್ಕೆ ಚಾನ್ಸ್ ಇರೋದು 2ಕ್ಕೆ, ಆದರೆ ಪ್ರೊಡ್ಯೂಸ್ ಆಗಿರೋದು 20. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ನಾವು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಈ ಸ್ಟ್ರಗಲ್ ಆಗುವಾಗ ಯಾವುದು ಫಿಟ್ ಇರುತ್ತೋ ಅದು ಉಳ್ಕೊಳ್ಳುತ್ತೆ, ಯಾವುದು ಫಿಟ್ ಇಲ್ವೋ ಅದು ರಿಮೂವ್ ಆಗುತ್ತೆ. ಅದನ್ನೇ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಫಿಟ್ ಅನ್ನೋದ್ರದ್ದು ಮೀನಿಂಗು ಬೇರೆ ಇದೆ, ಅದನ್ನ ಬೇರೆ ಕಡೆ ಡಿಸ್ಕಸ್ ಮಾಡೋಣ. ಫಿಟ್ ಮೀನ್ಸ್ ದಿ ಎಬಿಲಿಟಿ ಆಫ್ ದ ಆರ್ಗ್ಯಾನಿಸಮ್ ಟು ಪಾಸ್ ಆನ್ ದ ಜೀನ್ಸ್ ಟು ದಿ ನೆಕ್ಸ್ಟ್ ಜನರೇಷನ್. ಓಕೆ, ಸೊ ಐ ಆಮ್ ರಿಪೀಟಿಂಗ್, ನೆನ್ಪಿಟ್ಕೊಳ್ಳಿ. ನಮ್ಮ ಬಯಾಲಜಿನಲ್ಲಿ ಡಾರ್ವಿನ್ ಥಿಯರಿ ಸ್ಟಡಿ ಮಾಡುವಾಗ ಫಿಟ್ ಅನ್ನೋ ವರ್ಡ್ ಬರುತ್ತೆ, FIT. ಬಹಳಷ್ಟು ಜನರಿಗೆ ಅದರ ಕರೆಕ್ಟ್ ಆಗಿರೋ ಅರ್ಥ ಗೊತ್ತಿಲ್ಲ, ಅದನ್ನು ಮಿಸ್ಲೀಡ್ ಮಾಡ್ತಾರೆ. ಐ ಆಮ್ ಟೆಲಿಂಗ್ ಯು ರಿಮೆಂಬರ್ ದಿಸ್ ಕರೆಕ್ಟ್ಲಿ. ಫಿಟ್ನೆಸ್ ಮೀನ್ಸ್ ದಿ ಎಬಿಲಿಟಿ ಆಫ್ ದಿ ಆರ್ಗ್ಯಾನಿಸಮ್ ಟು ಪಾಸ್ ಆನ್ ದ ಜೀನ್ಸ್ ಟು ದಿ ನೆಕ್ಸ್ಟ್ ಜನರೇಷನ್. ಯಾವ ಇಂಡಿವಿಜುವಲ್ಲು ತನ್ನ ಜೀನ್ಸ್ನ ಮುಂದಿನ ಜನರೇಷನ್ಗೆ ಪಾಸ್ ಮಾಡುತ್ತೋ ಅದು ಫಿಟ್ ಅಷ್ಟೇ. ಇಲ್ಲಿ ಫಿಟ್ ಅಂದರೆ ಫಿಸಿಕಲ್ ಫಿಟ್ನೆಸ್ಸು, ಇಂಟೆಲಿಜೆನ್ಸು, ಕಲರು, ನಥಿಂಗ್. ಓಕೆ, ಯಾವುದು ಆಫ್ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡುತ್ತೋ ಅದು ಫಿಟ್, ಯಾವುದು ಆಫ್ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ವೋ ಅದು ಅನ್ಫಿಟ್. ದಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಫಿಟ್ನೆಸ್ ಇನ್ ದಿ ನೇಚರ್. ರಿಮೆಂಬರ್ ದಿಸ್. ಓಕೆ, ಯಾಕೆಂದರೆ ನಾವು ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತೀವಿ. ಫಿಟ್ ಅಂದ್ಕೂಡಲೇ ಏನೋ ಸ್ಟ್ರಾಂಗ್ ಇರೋದು. ನೋ, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ್ಯಾಟ್. ಬಟ್ ವಾಟ್ ಐ ಟೋಲ್ಡ್ ಯು ರಿಮೆಂಬರ್. ಓಕೆ, ಸೊ ಅಲ್ಲಿ ಡಾರ್ವಿನ್ ಥಿಯರಿ ಹೇಳುವಾಗ ಸೆಲೆಕ್ಷನ್ ಅಂತ ಹೇಳ್ತಾನೆ. ಕೊನೆಗೆ ನೇಚರ್ ಏನು ಮಾಡುತ್ತೆ, ಯಾವ್ದು ಫಿಟ್ ಇರುತ್ತೋ ಅದನ್ನು ನೇಚರ್ ಸೆಲೆಕ್ಟ್ ಮಾಡುತ್ತೆ ಅಂತ ಹೇಳ್ತಾನಲ್ವಾ. ಸೊ ಅದರಲ್ಲಿ ಆ ನೇಚರ್ ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ಇನ್ಫ್ಲೂಯೆನ್ಸ್ ಅದು, ರೈಟ್? ಈಗ ಹೆಂಗೆ ಒಂದು ಜಾಬ್ಗೆ ಒಂದು 100 ಜನ ಅಪ್ಲೈ ಮಾಡಿರ್ತಾರೆ, ಜಾಬ್ ಇರೋದು ಪೊಸಿಷನ್ ಇರೋದು ಬರೀ 10 ಇತ್ತು ಅಂದ್ರೆ ಅವಾಗ ಕಮಿಟಿ ಏನು ಮಾಡುತ್ತೆ, 10 ಜನರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಸೆಲೆಕ್ಟ್ ಮಾಡುವಾಗ ಏನೋ ಒಂದಿಷ್ಟು ಕ್ರೈಟೀರಿಯಾ ಇರುತ್ತೆ, ಅದರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಇಲ್ಲೂ ಅದೇ ಥರ ನೇಚರು ಡಿಸೈಡ್ ಮಾಡುತ್ತೆ. ಏನು, 20 ಇಂಡಿವಿಜುವಲ್ ಇದ್ದಾವೆ, ಆದ್ರೆ ಬದುಕೋದಕ್ಕೆ ಜಾಗ ಇರೋದು ಬರೀ 2ಕ್ಕೆ ಅಂದಾಗ ಇನ್ನು 8ನ್ನ ಅದು, ಇನ್ನು 18ನ್ನ ಅದು ಡೆಸ್ಟ್ರಾಯ್ ಮಾಡಲೇಬೇಕಾಗತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ಓನ್ಲಿ 2 ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ರಿಮೂವ್ ದ ರಿಮೈನಿಂಗ್ 18. ದ್ಯಾಟ್ ಪ್ರೋಸೆಸ್ ಈಸ್ ಕಾಲ್ಡ್ ನ್ಯಾಚುರಲ್ ಸೆಲೆಕ್ಷನ್. ಸೊ ನೇಚರ್ ಇಂಟರ್ಫಿಯರ್ಸ್. ರಿಮೆಂಬರ್ ದಿಸ್. ನೇಚರು ಹುಟ್ಟಿರೋ ಎಲ್ಲ ಆರ್ಗ್ಯಾನಿಸಮ್ನು ಬದುಕೋದಕ್ಕೆ ಬಿಡಲ್ಲ, ಎಲ್ಲ ಇಂಡಿವಿಜುವಲ್ನು ಬದುಕೋದಕ್ಕೆ ಬಿಡಲ್ಲ, ರೈಟ್? ನೀವೇ ನೋಡಿದ್ದೀರ, ಒಂದು ಇಲಿಗೆ 20 ಮರಿ ಹುಟ್ಟಿದರೆ 20 ಮರಿ ಸರ್ವೈವ್ ಆಗಲ್ಲ. ಓಕೆ, ಒಂದು ಹಸುಗೆ 10 ಕರು ಹುಟ್ಟಿದರೆ 10 ಕರು ಸರ್ವೈವ್ ಆಗಲ್ಲ. ಹ್ಯೂಮನ್ನು ಮೊದಲು ಹಾಗೆ ಇತ್ತು, ಈಗ ನಾವೆಲ್ಲ ಮೆಡಿಕಲ್ ಫೀಲ್ಡು ಅದು ಇದು ಚೇಂಜ್ ಮಾಡಿಕೊಂಡು ಸರ್ವೈವಲ್ ರೇಟ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಮೊದಲಿನ ಕಾಲದಲ್ಲಿ ಕೇಳಿದ್ದೀರ, 1 ಡಜನ್ ಮಕ್ಕಳಾಗಿತ್ತು, 12 ಜನ ಮಕ್ಕಳಿದ್ರು, ಅದರಲ್ಲಿ ಆ ಥರ ಆಯಿತು, ಈ ಥರ ಆಯಿತು, ಕೊನೆಗೆ 4 ಜನ ಉಳ್ಕೊಂಡ್ರು ಅಂತ ಹೇಳ್ತಾರಲ್ವ. ಸೊ ಅದು ನ್ಯಾಚುರಲ್ ಸೆಲೆಕ್ಷನ್ ಅದು. ಸೊ ನೇಚರ್ ವಿಲ್ ನಾಟ್ ಅಲೋ ಎವ್ರಿ ಇಂಡಿವಿಜುವಲ್ ಟು ಸರ್ವೈವ್. ಹುಟ್ಟಿರೋ ಎಲ್ಲ ಇಂಡಿವಿಜುವಲ್ನು ಸರ್ವೈವ್ ಆಗಕ್ಕೆ ಬಿಡಲ್ಲ. ಓಕೆ, ಸೊ ಅಲ್ಲಿ ಸೆಲೆಕ್ಷನ್ ಮಾಡುತ್ತಾ, ಅದರಲ್ಲಿ 3 ಥರ ಬರುತ್ತೆ. ಒಂದು ನ್ಯಾಚುರಲ್ ಸೆಲೆಕ್ಷನ್ನು, ಇನ್ನೊಂದು ಡೈರೆಕ್ಷನಲ್ ಸೆಲೆಕ್ಷನ್, ಇನ್ನೊಂದು ಆರ್ಟಿಫಿಷಿಯಲ್ ಸೆಲೆಕ್ಷನ್. ಓಕೆ, about natural selection you are going to study in detail, therefore I am not going to interfere. ಸೊ ಅಲ್ಲಿ ನೀವು ಬೇರೆ ಕಡೆ ಅದನ್ನು ಸ್ಟಡಿ ಮಾಡ್ತೀರಾ, ಹಾಗಾಗಿ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಆದರೂ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ, ಅದನ್ನು ಡೀಟೇಲಾಗಿ ಕಲ್ಕೊಳ್ಳಿ. 2 ಬೆಸ್ಟ್ ಎಕ್ಸಾಂಪಲ್ಲು. ಒಂದು ಪೆಪ್ಪರ್ಡ್ ಮೌತ್ ಅಂತ ಒಂದು ಎಕ್ಸಾಂಪಲ್ ಬರುತ್ತೆ. ಓಕೆ, ಯು ಪ್ಲೀಸ್ ರೀಡ್ ಆನ್ ಯುವರ್ ಓನ್ ಬಿಕಾಸ್ ಐ ಕೆನಾಟ್ ಎಕ್ಸ್ಪ್ಲೈನ್ ಇಟ್ ಹಿಯರ್. ಅದು ನನ್ನ ಈ ಟಾಪಿಕ್ಗೆ ಸಂಬಂಧಪಟ್ಟಿದ್ದಲ್ಲ. ಇನ್ನೊಂದು DDT ರೆಸಿಸ್ಟೆನ್ಸ್ನಿಂದ ಮಾಸ್ಕಿಟೋನಲ್ಲಿ ಎವಲ್ಯೂಷನ್ ಆಯಿತು. ಸೊ ಅದೊಂದು ಸ್ವಲ್ಪ ಎಕ್ಸಾಂಪಲ್ ಎಲ್ಲಾದರೂ ಹುಡುಕೊಳ್ಳಿ. ಓಕೆ, ಸೊ ಡೆವಲಪ್ಮೆಂಟ್ ಆಫ್ DDT ರೆಸಿಸ್ಟೆನ್ಸ್ ಇನ್ ಮಾಸ್ಕಿಟೋಸ್, ದಟ್ ಈಸ್ ದ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಸೆಲೆಕ್ಷನ್. ಓಕೆ, ಸೊ ನೇಚರು ಇಂಟರ್ಫಿಯರ್ ಮಾಡುತ್ತಾ, ಅಂದರೆ ಅಲೀಲ್ ಫ್ರೀಕ್ವೆನ್ಸಿ ಒಂದೇ ಥರ ಇರೋಕ್ಕೆ ಬಿಡಲ್ಲ. ಡೈರೆಕ್ಷನಲ್ ಸೆಲೆಕ್ಷನ್ ಅಂದರೆ ಅದೇ ಪಾಸಿಟಿವ್. ಈಗ ನೀವು
ಇದು ಇಲ್ಲಿ ಪಕ್ಕದಲ್ಲಿ ಚಿತ್ರ ಹಾಕಿದ್ದಾನೆ ನೋಡಿ, ಜಿರಾಫೆ. ಸೊ ಜಿರಾಫೆಗೆ ಮೊದಲು ನೆಲದ ಮೇಲೆ ಫುಡ್ ಸಿಗ್ತಾ ಇತ್ತು, ಆಮೇಲೆ ಏನಾಯ್ತು, ಏನೋ ಪ್ರಾಬ್ಲಮ್ ಆಗಿ ನೆಲದ ಮೇಲೆ ಇರೋ ಫುಡ್ ಎಲ್ಲ ಖಾಲಿಯಾಗಿ ಬರೀ ಎತ್ತರ ಇರೋ ಮರದ ಮೇಲೆ ಮಾತ್ರ ಉಳ್ಕೊಂಡಿತ್ತು. ಸೊ ಎತ್ತರ ಇರೋ ಮರದನ್ನ ಫುಡ್ನ ಕತ್ತು ಉದ್ದ ಇರೋ ಜಿರಾಫೆ ತಿಂದು ಬದುಕ್ತು, ಕತ್ತು ಗಿಡ್ಡ ಇರೋ ಜಿರಾಫೆ ಬದುಕೋಕ್ಕಾಗದೇ ಸತ್ತೋಯ್ತು. ಸೊ ಹಾಗಾಗಿ ನೇಚರು ಯಾವ ಜಿರಾಫೆದು ಕತ್ತು ಉದ್ದ ಇತ್ತು ಅದನ್ನು ಸೆಲೆಕ್ಟ್ ಮಾಡ್ತು, ಯಾವುದು ಜಿರಾಫೆದು ಕತ್ತು ಗಿಡ್ಡ ಇತ್ತು ಅದನ್ನು ರಿಮೂವ್ ಮಾಡ್ತು ಅಂತ ಹೇಳ್ತೇವೆ. ಇದು ನ್ಯಾಚುರಲ್ ಸೆಲೆಕ್ಷನ್ ಇದು. ಸೊ ದಿಸ್ ಈಸ್ ದ ನ್ಯಾಚುರಲ್ ಸೆಲೆಕ್ಷನ್. ಹಾಗಾದ್ರೆ ಭೂಮಿ ಮೇಲೆ ಮೊದಲು ಕತ್ತು ಗಿಡ್ಡ ಇರೋದು ಉದ್ದ ಇರೋದು ಎರಡೂ ಜಿರಾಫೆ ಇತ್ತು, ಆದ್ರೆ ನೇಚರ್ನಲ್ಲಿ ಕೊನೆಗೆ ಕತ್ತು ಉದ್ದ ಇರುವಂಥ ಜಿರಾಫೆ ಮಾತ್ರ ಸರ್ವೈವ್ ಆಯಿತು. ಸೊ ಇಲ್ಲಿ ಅಲ್ಲಿಯಲ್ ಫ್ರೀಕ್ವೆನ್ಸಿ ಚೇಂಜ್ ಆಯಿತು, ಎವಲ್ಯೂಷನ್ ಆಯಿತು ಅಂತ ಹೇಳ್ತೇವೆ. ಓಕೆ. ಸೊ ಆಮೇಲೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದರೆ ನಾವು ಇಂಟರ್ಫಿಯರ್ ಮಾಡೋದು. ಸೊ ನಮಗೆ ಬೇಕಾಗಿರೋ ಥರ ಕ್ಯಾಟಲ್ಲು, ಹೆಣ್ಣು ಅವನ್ನೆಲ್ಲ ಚೇಂಜ್ ಮಾಡೋದು. ಆಮೇಲೆ ಇದೊಂದು ಎಕ್ಸಾಂಪಲ್ ನಾನು ಆಲ್ರೆಡಿ ತೋರಿಸಿದ್ದೆ, ಯಾವುದು ಇದು, ಒಂದು ವೈಲ್ಡ್ ಕ್ಯಾಬೇಜ್ನಿಂದ ನಾವು ಫ್ಲವರು, ಬ್ರಕೋಲಿ, ಕ್ಯಾಬೇಜು, ಆಮೇಲೆ ಇದೇನೋ ಗೆಡ್ಡೆಕೋಸು, ಈ ಥರ ನಾವೇನು ಚೇಂಜ್ ಮಾಡ್ಕೊಂಡಲ್ವಾ, ಇದು ಒಂಥರ ಇಂಟರ್ಫಿಯರೆನ್ಸ್ ಇದು. ಸೊ ವಿ ಆರ್ ಇಂಟರ್ಫಿಯರಿಂಗ್, ರೈಟ್. ಒನ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ವಾಟ್ ಈಸ್ ಬಾಂಬಿಕ್ಸ್ ಮೋರಿ? ಕ್ಯಾನ್ ಎನಿಬಡಿ? ಸಿಲ್ಕ್ವರ್ಮ್. ಕರೆಕ್ಟ್ ಅಲ್ವಾ? ಈಗ ಇನ್ಸೆಕ್ಟ್ಸ್ ಇದಾವಲ್ಲ, ನೀವು ಸುತ್ತಲೂ ಕಣ್ಣಾಯಿಸಿ ನೋಡಿದ್ರೆ ನಿಮ್ಗೆ ಬಟರ್ಫ್ಲೈ ಕಾಣ್ತವೆ, ಅವೆಲ್ಲ ಅದು ಬಟರ್ಫ್ಲೈನೇ ಅಲ್ವಾ, ಮೂವತ್ತದು. ಈಗ ನಂಬರ್ ಆಫ್ ಬಟರ್ಫ್ಲೈ, ಓಕೆ, ಗಾರ್ಡನ್ನಲ್ಲಿ, ಫಾರೆಸ್ಟ್ನಲ್ಲಿ ಅಲ್ಲೆಲ್ಲ ಬಟರ್ಫ್ಲೈ ಇರುತ್ತೆ. ಸಿಲ್ಕ್ ವರ್ಮು ಯಾರಾದರೂ ನೀವು ಸಿರಿಕಲ್ಚರ್ ಮಾಡ್ತಾ ಇದ್ರ ನಿಮ್ಮ ಫಾರ್ಮ್ನಲ್ಲಿ ಲಕ್ಷಗಟ್ಟಲೆ ಸಿಲ್ಕ್ ವರ್ಮ್ ಇರ್ತವೆ, ಕರೆಕ್ಟ್ ಅಲ್ವಾ? ನೀವೇ ಸಾಕ್ತೀರ ಅವನ್ನ. ಸೊ ಯು ಆರ್ ರೇರಿಂಗ್ ದಮ್. ಐ ಹ್ಯಾವ್ ಅ ವೆರಿ ಸಿಂಪಲ್ ಕ್ವಶನ್. ನಿಮ್ಮ ರೇರಿಂಗ್ ರೂಮ್ನಲ್ಲಿ ಏನಿದಾವಲ್ಲ ಸಿಲ್ಕ್ ವರ್ಮ್ನು, ಅದನ್ನು ತಗೊಂಡೋಗಿ ಫಾರೆಸ್ಟ್ನಲ್ಲಿ ಯಾವುದೋ ಒಂದು ಹಿಪ್ನೇರಳೆ ಗಿಡದ ಮೇಲೆ ಬಿಟ್ರ, ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ತಗೊಂಡೋಗಿ ಫಾರೆಸ್ಟ್ನಲ್ಲಿ ಬಿಟ್ಬಿಡ್ತೀರ ಅವನ್ನ. ಆರ್ ದೇ ಗೋಯಿಂಗ್ ಟು ಸರ್ವೈವ್? No, 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 they sir. will not survive. They cannot survive in the wild. ಆದ್ರೆ ಬದುಕ್ತಾ ಇದಾವೆ, ಬೇಕಾದಷ್ಟು ಸಿಲ್ಕ್ ವರ್ಮ್ ಇದಾವೆ. ಯಾಕೆಂದ್ರೆ ನಾವು ಇಂಟರ್ಫಿಯರ್ ಮಾಡಿದ್ದೀವಿ. ಸೊ ವಿ ಆರ್ ಇಂಟರ್ಫಿಯರಿಂಗ್ ವಿತ್ ದ ನೇಚರ್. ಸೊ ದಟ್ ಈಸ್ ಕಾಲ್ಡ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಅಂದ್ರೆ ನೇಚರ್ ಪ್ರಕಾರ ಬಾಂಬಿಕ್ಸ್ ಮೋರಿ ಅನ್ಫಿಟ್, ನೆನ್ಪಿಟ್ಕೊಳ್ಳಿ. ಅಂದ್ರೆ ನೀವು ಸಾಕ್ತಾ ಇದ್ರಲ್ಲ ಈಗ ವೆರೈಟಿಗಳು, ಅದು ಅನ್ಫಿಟ್. ಬಟ್ ಇಟ್ ಈಸ್ ಸ್ಟಿಲ್ ದೇರ್ ಬಿಕಾಸ್ ವಿ ಆರ್ ಸೆಲೆಕ್ಟಿಂಗ್ ಇಟ್. ಇದನ್ನು ನಾವು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂತೀವಿ. ಈಗ ಕ್ಯಾಬೇಜ್ ಇದೆಯಲ್ವಾ, ನಾವೇನು ಅಷ್ಟೊಂದು ಎಲೆ ಎಲ್ಲ ಇರುವಂಥ ಕ್ಯಾಬೇಜ್ ಬೆಳಿತೀವಲ್ವಾ, ಅದನ್ನು ನಾವು ಪೆಸ್ಟಿಸೈಡ್ ಹಾಕಿ ಪ್ರೊಟೆಕ್ಟ್ ಮಾಡಿ ಏನೇನೋ ಮಾಡಿ ಪ್ರೊಟೆಕ್ಟ್ ಮಾಡೋದ್ರಿಂದ ಅದು ಕಂಟಿನ್ಯೂ ಆಗ್ತಿದೆ. ಸುಮ್ಮನೆ ಬಿಟ್ಬಿಡಿ ನೀವು ಅದನ್ನು. ಜಗತ್ತಿನಲ್ಲಿ ಕ್ಯಾಬೇಜ್ನ ಯಾರೋ ರೈತರು ಪ್ರೊಟೆಕ್ಟ್ ಮಾಡ್ದೇ ಸುಮ್ಮನೆ ಬೆಳೆಯೋದಕ್ಕೆ ಶುರು ಮಾಡಿದ್ರೆ, ಯು ಬಿಲೀವ್ ಇಟ್ ಆರ್ ನಾಟ್, ವಿದಿನ್ ಫ್ಯೂ 100 years ಇಟ್ ವಿಲ್ ಗೆಟ್ ಎಕ್ಸ್ಟಿಂಕ್ಟ್ ಫ್ರಮ್ ದ ನೇಚರ್. ಅಂದ್ರೆ ಈಗಿರೋ ಕ್ಯಾಬೇಜ್ ಏನಿದೆಯಲ್ಲ ಅದು ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ, ಯಾಕೆಂದ್ರೆ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಆಗುತ್ತೆ. ಸೊ ನೇಚರ್ ಅದನ್ನು ರಿಮೂವ್ ಮಾಡಿಬಿಡುತ್ತೆ, ಸರ್ವೈವ್ ಆಗಲ್ಲ ಅದು. ಬಟ್ ಸ್ಟಿಲ್ ಇಟ್ ಈಸ್ ದೇರ್ ಬಿಕಾಸ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಆರ್ಟಿಫಿಷಿಯಲ್ ಸೆಲೆಕ್ಷನ್, ರೈಟ್? ಸೊ ದಟ್ ಈಸ್ ದ ಥಿಂಗ್. ಸೊ ನಾನು ಅದನ್ನೇ ಹೇಳಿದ್ದು, ಸ್ವಲ್ಪ ಈ ಟಾಪಿಕ್ನಲ್ಲಿ ಎಕ್ಸ್ಪ್ಲನೇಷನ್ ಬಹಳ ಜಾಸ್ತಿ ಆಗುತ್ತೆ. ಐ ಆಮ್ ಹೆಲ್ಪ್ಲೆಸ್, ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಸೋ ಮಚ್. ಇರಲಿ, ಪ್ರಾಬ್ಲಮ್ ಏನಿಲ್ಲ. ನನಗಿದು ಡೈರೆಕ್ಟಾಗಿ ಕ್ಲಾಸ್ ರೂಮ್ನಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ತಲೆ ತಿನ್ಬೋದಾಗಿತ್ತು ಎಕ್ಸಾಂಪಲ್ ಕೊಟ್ಟು. ಸೊ ಇದು ಮೊದಲನೇ ಫ್ಯಾಕ್ಟರ್. ಸೊ ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟರ್ ದಟ್ ಚೇಂಜಸ್ ಅಲ್ಲೀಲ್ ಫ್ರೀಕ್ವೆನ್ಸಿ. ಸೆಕೆಂಡ್ ಫ್ಯಾಕ್ಟರ್ ಏನು ಅಂದರೆ ಮ್ಯೂಟೇಷನ್. ಮ್ಯೂಟೇಷನ್ ನಿಮಗೆ ಗೊತ್ತು, ಸಡನ್ ಆ್ಯಂಡ್ ಹೆರಿಟೇಬಲ್ ಚೇಂಜಸ್ ಇನ್ ದ DNA, ರೈಟ್? ಸೊ ಅದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗುತ್ತೆ. ಆ ಮ್ಯೂಟೇಷನ್ನು ಪಾಸಿಟಿವ್ ಇದ್ದರೆ ನೇಚರ್ ಅದನ್ನು ಇಟ್ಕೊಳ್ಳುತ್ತೆ. ಓಕೆ, ಇಲ್ಲಿ ಒಮ್ಮೆ ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ನಲ್ಲಿ ಮ್ಯೂಟೇಷನ್ ಆಗಿ ಹೊಸ ಕ್ಯಾರೆಕ್ಟರ್ ಆಟೋಮೆಟಿಕ್ ಆಗಿ ಅಪಿಯರ್ ಆಗಿಬಿಡುತ್ತೆ. ಸೊ ಈಗ ಇಮ್ಯಾಜಿನ್ ಮಾಡಿ, ಮೊದಲು ಇಲ್ಲದೆ ಇರೋ ಕ್ಯಾರೆಕ್ಟರು ಈಗ ಅಪಿಯರ್ ಆಗಿದೆ ಅಂತಂದ್ರೆ ದಟ್ ಮೀನ್ಸ್ ಇಟ್ ಇಸ್ ಅ ಚೇಂಜ್ ಇನ್ ದಿ ಅಲ್ಲೀಲ್ ಫ್ರೀಕ್ವೆನ್ಸಿ, ರೈಟ್? ಸೊ ಮ್ಯೂಟೇಷನ್ಸ್ ನಿಮಗೆ ಗೊತ್ತು, ಮ್ಯೂಟೇಷನ್ಸ್ ಆರ್ ರಾ ಮೆಟೀರಿಯಲ್ ಫಾರ್ ಎವಲ್ಯೂಷನ್ ಅಂತ ಹೇಳ್ತೀವಿ ನಾವು. ಮ್ಯೂಟೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎವಲ್ಯೂಷನ್, ರೈಟ್? ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಮ್ಯೂಟೇಷನ್ ಥಿಯರಿ ಆಫ್ ಎವಲ್ಯೂಷನ್ ಅಂತಲೇ ಹೇಳ್ತಾರೆ. ಯಾರು? ಹ್ಯೂಗೋ ಡೆ ರೇಸ್ ಅಂತ ಬರ್ತಾರೆ. ಹಿ ಪ್ರಪೋಸ್ ದಟ್ ಥಿಯರಿ. ಬಟ್ ಹಿಯರ್ ಐ ಆಮ್ ಕನ್ಸಿಡರಿಂಗ್ ಮ್ಯೂಟೇಷನ್ಸ್ ಆಸ್ ಅ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸಸ್ ಅಲ್ಲೀಲ್ ಫ್ರೀಕ್ವೆನ್ಸಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಓಕೆ, ಈ ಚಿತ್ರದಲ್ಲಿ ನಿಮಗೆ ಕುರಿ ಕಾಣ್ತಾ ಇದ್ದಾವೆ. ಓಕೆ, ಇದು ಮೇಲು, ಇದು ಫೀಮೇಲು, ಇದು ಮರಿ ಇದು. ಓಕೆ, ನಾವು
ನೀವು ಕುರಿ ಸಾಕೋದನ್ನ ನೋಡಿದ್ದೀರ, ನಮ್ಮ ಇಂಡಿಯಾದಲ್ಲೂ ಕುರಿ ಸಾಕ್ತಾರ. ಬನ್ನೂರು ಕಡೆಯವ್ರಿಗಂತೂ ಗೊತ್ತು, ಬನ್ನೂರು ಕುರಿ ಅಂತ ಹೇಳ್ತಾರ. ಇಲ್ಲಿ ಯುರೋಪ್ನಲ್ಲೂ ಇದೇ ಥರ ಕುರಿ ಸಾಕ್ತಾರ. ಮೊದಲು ಅಂದರೆ ನಾನು ಹೇಳ್ತಿರೋದು 18 ಇಯರ್ ಇದೆ. ಐ ಕ್ಯಾನ್ ಟೆಲ್ ಯು ದ ಇಯರ್ ಆಲ್ಸೋ. 1882 ಯಾವುದೋ ಒಂದು ಟೈಮ್ನಲ್ಲಿ ಆಗಿದ್ದಿದ್ದು. ಮೊದಲು ಯುರೋಪ್ನಲ್ಲಿರೋ ಎಲ್ಲ ಕುರಿಗೂ ಉದ್ದ ಕಾಲಿತ್ತು. ಅಂದ್ರೆ ನಮ್ಮ ಇಂಡಿಯಾದಲ್ಲಿರೋ ಕುರಿಗೆ ಎಷ್ಟು ಉದ್ದ ಇರುತ್ತಲ್ಲ ಕಾಲು, ಅದೇ ಥರ ಕಾಲು ಉದ್ದ ಇತ್ತು. ಅಲ್ಲೇನಾಯ್ತು ಅಂದ್ರೆ ಒಬ್ಬ ಫಾರ್ಮರು, ಅಂದರೆ ಶೀಪ್ ಏನು ಸಾಕ್ತಾನಲ್ವ, ಫಾರ್ಮರ್ ಅಥವಾ ನೀವು ಅವನಿಗೆ ನಮ್ಮ ಥರನೇ ಕುರ್ಬ ಅಂತ ಕರಿಬೋದು. ಸೊ ಆ ಶೆಪರ್ಡ್ ಹೂ ವಾಸ್ ಮೇಂಟೈನಿಂಗ್ ಶೀಪ್ಸ್, ಓಕೆ, ಮೇಂಟೈನಿಂಗ್ ಶೀಪ್ಸ್, ಆ ಪಾಪ್ಯುಲೇಷನ್ನಲ್ಲಿ ಅಂದರೆ ಅವ್ನು ಸಾಕ್ತಾ ಇದ್ದಂಥ ಕುರಿನಲ್ಲಿ ಏನಾಯಿತು ಅಂದರೆ ಒಂದು ಮರಿ ಹುಡ್ತು, ಕುರಿ ಮರಿ. ಅದ್ರ ಕಾಲು ನಾರ್ಮಲ್ಗಿಂತ ಅರ್ಧದಷ್ಟು ಸೈಜ್ ಇತ್ತು, ಅಂದರೆ ಗಿಡ್ಡ ಕಾಲು. ಓಕೆ, ಸೊ a new sheep was born with short legs, and that short leg is due to mutation. Okay, so this is due to mutation. But ಆ ಶಾರ್ಟ್ ಲೆಗ್ ಏನಿದೆಯಲ್ವಾ, ನೇಚರ್ ಪ್ರಕಾರ ಅದು ಅನ್ಫಿಟ್. ಯಾಕೆಂದರೆ ಗಿಡ್ಡ ಕಾಲಿತ್ತು ಅಂದರೆ ಅದು ಫಾಸ್ಟಾಗಿ ಓಡೋಕ್ಕಾಗಲ್ಲ, ಎನಿಮಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಅದು ರಿಮೂವ್ ಆಗಿಬಿಡ್ತಾ ಇತ್ತು. ಬಟ್ ಇಲ್ಲೇನಾಯ್ತು ಅಂದ್ರೆ ಆ ಫಾರ್ಮರ್ ಏನು ಮಾಡ್ದ, ಅದನ್ನು ಗಿಡ್ಡ ಕಾಲಿರೋದನ್ನ ನೋಡಿ, okay, he observed that individual which is short legged. He thought like this. Okay, so ಶೀಪ್ಗೆ ಗಿಡ್ಡ ಕಾಲಿದ್ರೆ ಅದು ಕಡಿಮೆ ಓಡಾಡುತ್ತೆ. ಮೊದಲನೇದು ಅಂದರೆ ಹುಲ್ಲನ್ನ ತಿಂದ ಮೇಲೆ ಕಡಿಮೆ ಓಡಾಡಿದ್ರೆ ಅದು ತಿಂದಿರೋ ಹುಲ್ಲೆಲ್ಲ ಮಾಂಸಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ವೇಸ್ಟ್ ಆಗಲ್ಲ, ಮೊದಲನೇದು. ಎರಡನೇದು, ಕಾಲು ಗಿಡ್ಡ ಇದ್ರೆ ಬೇಲಿ ಜಿಗಿದು ಆ ಕಡೆ ಈ ಕಡೆ ಹೋಗಲ್ಲ. ಸೊ ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್. ಸೊ ಹಿ ಥಾಟ್ ಲೈಕ್ ದ್ಯಾಟ್. ಅದಕ್ಕೆ ಅವನೇನು ಮಾಡ್ದ, ಆ ಗಿಡ್ಡ ಕಾಲಿರೋ ಒಂದು ಇಂಡಿವಿಜುವಲ್ನ ಚೆನ್ನಾಗಿ ಬೆಳೆಸಿ ಆಮೇಲೆ ಅದನ್ನು ಒಂದು ನಾರ್ಮಲ್ ಇಂಡಿವಿಜುವಲ್ ಜೊತೆ ಮೇಟಿಂಗ್ ಮಾಡಿಸ್ದ. ಲಕ್ಕಿಲಿ ವಾಟ್ ಹ್ಯಾಪಂಡ್, ಹಿ ಗಾಟ್ ದ ಆಫ್ ಸ್ಪ್ರಿಂಗ್ಸ್. ಓಕೆ, ಆ ಕಪಲ್, ಆ ಪೇರ್ಗೆ ಏನು ಮರಿ ಹುಟ್ಟುತ್ತಲ್ವ, ಅದರಲ್ಲಿ ಗಿಡ್ಡ ಕಾಲಿರೋದು ಬಂತು. ಅಂದರೆ ಆ ಮ್ಯೂಟೇಷನ್ ಏನಾಯಿತು ಅಂದರೆ ಇನ್ಹೆರಿಟೆನ್ಸ್ ಆಯಿತು. ಇಟ್ ಗಾಟ್ ಇನ್ಹೆರಿಟೆಡ್ ಟು ದಿ ನೆಕ್ಸ್ಟ್ ಜನ್ರೇಷನ್. ಸೊ ಅವನೇನು ಮಾಡ್ದ, ಏನು ಮರಿ ಹುಟ್ಟಿದ್ವಲ್ಲ ಗಿಡ್ಡ ಕಾಲಿಂದು, ಅದನ್ನು ಮತ್ತೆ ಮೇಟಿಂಗ್ ಮಾಡಿಸ್ದ. ಆ್ಯಂಡ್ ಹಿ ಗಾಟ್ ಮೋರ್ ನಂಬರ್ ಆಫ್ ಶೀಪ್ಸ್. ಸೊ ವಿ ಕಾಲ್ ದಮ್ ಆಸ್ ಆ್ಯಂಕನ್ ಶೀಪ್, ಆ ಶಾರ್ಟ್ ಲೆಗ್ಡ್ ಆ್ಯಂಕನ್ ಶೀಪ್. ಈಗೇನಾಗಿದೆ ಅಂದ್ರೆ ಯುರೋಪ್ನಲ್ಲಿರೋ ಎಲ್ಲ ಶೀಪ್ ಯಾರ್ಡ್ನಲ್ಲೂ ಗಿಡ್ಡ ಕಾಲಿರುವಂಥ ಶೀಪ್ಸೇ ಇರೋದು. ಸೊ ಹಾಗಾದ್ರೆ ಇಮ್ಯಾಜಿನ್ ಮಾಡಿ, ಈಗ ಯುರೋಪ್ ತುಂಬ ಏನು ಲಕ್ಷಗಟ್ಟಲೆ ಕುರಿಗಳಿದಾವಲ್ಲ ಗಿಡ್ಡ ಕಾಲಿಂದು, ಅದೆಲ್ಲ ಬಂದಿದ್ದು ಈ ಒಂದು ಸಣ್ಣ ಇಂಡಿವಿಜುವಲ್ನಿಂದ. ದೇ ಆಲ್ ಕೇಮ್ ಫ್ರಮ್ ದಿಸ್ ಸಿಂಗಲ್ ಇಂಡಿವಿಜುವಲ್, ರೈಟ್? ಸೊ ದಿಸ್ ಈಸ್ ಸೆಲೆಕ್ಷನ್, ರೈಟ್? ಇಲ್ಲಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ಗೆ ಎಕ್ಸಾಂಪಲ್ ಇದು. ಆದರೆ ಈ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಆಗೋದಕ್ಕಿಂತ ಮೊದಲು ಗಿಡ್ಡ ಕಾಲು ಬಂದಿದ್ದೇನಕ್ಕೆ, ಮ್ಯೂಟೇಷನ್ನಿಂದ. ಸೊ ಹಾಗಾದ್ರೆ ಅಲೀಲ್ ಫ್ರೀಕ್ವೆನ್ಸಿನಲ್ಲಿ ಮೊದಲು ಗಿಡ್ಡ ಕಾಲು ಇರಲೇ ಇಲ್ಲ, ಒಂದು ಹೊಸ ಫ್ರೀಕ್ವೆನ್ಸಿ, ಒಂದು ಹೊಸ ಅಲೀಲ್ ಆ್ಯಡ್ ಆಯಿತು. ಆವಾಗ ಅಲೀಲ್ ಫ್ರೀಕ್ವೆನ್ಸಿನಲ್ಲಿ ಚೇಂಜ್ ಆಯಿತು. ಈ ಚೇಂಜ್ ಎವಲ್ಯೂಷನ್. ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್, ಮ್ಯೂಟೇಷನ್ಸ್, ರೈಟ್? ಸೊ ನೇಚರ್ನಲ್ಲಿ ಮ್ಯೂಟೇಷನ್ ಆಗ್ತಾನೆ ಇರುತ್ತೆ. I can give hundreds of examples from plants and animals, but here you just remember the word mutations, okay? And next one is genetic drift, ಮೂರನೇ ಫ್ಯಾಕ್ಟರ್. ಸೊ ರಿಮೆಂಬರ್, we are studying the factors that change the allele frequency. ಮೊದಲನೇದು ಸೆಲೆಕ್ಷನ್ನು, ಎರಡನೇದು ಮ್ಯೂಟೇಷನ್ನು, ಮೂರನೇದು ಜೆನೆಟಿಕ್ ಡ್ರಿಫ್ಟ್. ಈ ಜೆನೆಟಿಕ್ ಡ್ರಿಫ್ಟ್ದು ಡೆಫಿನೇಷನ್ ಭಾಳ ಡಿಫಿಕಲ್ಟು. ರ್ಯಾಂಡಮ್ ಫ್ಲಕ್ಚುಯೇಷನ್ಸ್ ಇನ್ ಅಲೀಲ್ ಫ್ರೀಕ್ವೆನ್ಸಿ ಅಂತೇಳಿ. ಓಕೆ, ಈಗ ನೀವಲ್ಲ ನಾವು ಎಲ್ಲ ಸೇರಿಕೊಂಡು ಒಮ್ಮೊಮ್ಮೆ ಯಾರೋ ಒಬ್ರು ಸುಮ್ಮನೆ ಕೂತಿರ್ತಾರ, ನೀವು ಹೋಗಿ ಕೇಳ್ತೀರ ಏನಾಯ್ತು, ಇಲ್ಲ ಯಾಕೋ ಬೇಜಾರಾಗಿದೆ. ಯಾಕೆ ಬೇಜಾರಾಗಿದೆ ಗೊತ್ತಿಲ್ಲ, ಯಾಕೋ ಬೇಜಾರಾಗಿದೆ, ರೈಟ್? ಸೊ ಮೆನಿ ಆಫ್ ಅಸ್ ಫೇಸ್ ದಿಸ್ ಸಿಚುವೇಶನ್. ಸೊ ವಿತೌಟ್ ಎನಿ ಕಾಸ್ ಸಮ್ಟೈಮ್ಸ್ ವಿ ಫೀಲ್ ಡಿಪ್ರೆಸ್ಡ್, ವಿ ಫೀಲ್ ಬೋರ್ಡ್. ಅಂದರೆ ಎಲ್ಲದಕ್ಕೂ ಕಾಸ್ ಇರಲೇಬೇಕು ಅಂತೇನಿಲ್ಲ. ಅಫ್ಕೋರ್ಸ್ ಕಾಸ್ ಇರುತ್ತೆ, ಎಷ್ಟೋ ಸಾರಿ ಗೊತ್ತಾಗಲ್ಲ. ಹಾಗೆ ನೇಚರ್ನಲ್ಲಿ ಒಂದೊಂದು ಸಾರಿ ಯಾವ ಡೆಫಿನೆಟ್ ಕಾಸ್ ಇಲ್ದೇನೆ ಅಲೀಲ್ ಫ್ರೀಕ್ವೆನ್ಸಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ. ಅಂದ್ರೆ ನಾನು ನಿಮಗೆ ಮೊದಲನೇ ಎಕ್ಸಾಂಪಲ್ ಕೊಟ್ಟಿದ್ನಲ್ವಾ, ಬ್ಲ್ಯಾಕ್ ಐ, ಬ್ಲೂ ಐ, ಆಮೇಲೆ ಬ್ರೌನ್ ಐ ಅಂತ. ಆ ಬ್ಲೂ ಐನವರು 10% ಜನ ಇರಬೇಕಾಗಿತ್ತು, ಅಂದರೆ 10,000 ಜನ. ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಜನ್ರೇಷನ್ ಬರೋಷ್ಟರಲ್ಲಿ ಆ ಬ್ಲೂ ಐನವರೆಲ್ಲ ಊರು ಬಿಟ್ಟು ಹೋಗ್ಬಿಡ್ತಾರೆ, ಅಥವಾ ಬ್ಲೂ ಐ ಇರೋರೆಲ್ಲ ಸತ್ತೋಗ್ಬಿಡ್ತಾರೆ. ಸೊ ಮುಂದಿನ ಜನ್ರೇಷನಲ್ಲಿ ಬ್ಲೂ ಐನವ್ರು ಇರೋದೇ ಇಲ್ಲ. ಅವಾಗೇನಾಯಿತು, ಅಲೀಲ್ ಫ್ರೀಕ್ವೆನ್ಸಿ ಚೇಂಜ್ ಆಯಿತು. ಸೊ ಈ ಥರ
ರ್ಯಾಂಡಮ್ ಫ್ಲಕ್ಚುಯೇಷನ್ಸ್ ಏನಾಗುತ್ತಲ್ಲ ಅಲ್ಲೀಲ್ ಫ್ರೀಕ್ವೆನ್ಸಿನಲ್ಲಿ, ಇದನ್ನು ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೇವೆ. ಸೊ ವಿ ಕಾಲ್ ಇಟ್ ಆಸ್ ಜೆನೆಟಿಕ್ ಡ್ರಿಫ್ಟ್, ರೈಟ್. ಸೊ ಇಲ್ಲೊಂದು ಚಿತ್ರ ಇದೆ, ಇದು ಸುಮ್ಮನೆ ಡಯಾಗ್ರಾಮೆಟಿಕಲ್ ಆಗಿ ನೀವು ಅಬ್ಸರ್ವ್ ಮಾಡಿ. ಇನಿಷಿಯಲ್ ಪಾಪ್ಯುಲೇಷನ್ನಲ್ಲಿ 3 ಥರ ಅಲ್ಲೀಲ್ ಫ್ರೀಕ್ವೆನ್ಸಿ ಇದೆ. ಓಕೆ, 3 ಕಲರೇಷನ್ ಇದೆ ಅಲ್ಲಿ. ಸೊ ಯೆಲ್ಲೋ, ರೆಡ್, ಬ್ಲೂ ಅಂತ ಹೇಳಿ. ಸೊ ಸೆಕೆಂಡ್ ಜನರೇಷನ್ ಬರುವಷ್ಟರಲ್ಲಿ ಏನಾಯಿತು ಅಂದ್ರೆ ರೆಡ್ ಕಲರ್ದು ಫ್ರೀಕ್ವೆನ್ಸಿ ಕಡಿಮೆ ಆಯಿತು, ಯೆಲ್ಲೋ ಕಲರ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ. ಓಕೆ, ಬ್ಲೂ ಕಲರ್ದು ಆಸ್ ಇಟ್ ಈಸ್ ಇದೆ. ಸೊ ಹಿಯರ್ ಯು ಕ್ಯಾನ್ ಸಿ, ರೈಟ್. ಸೊ ದೇರ್ ಇಸ್ ಅ ಚೇಂಜ್ ಇನ್ ದಿ ಅಲ್ಲೀಲ್ ಫ್ರೀಕ್ವೆನ್ಸಿ. ಇದು ಮೊದಲನೇ ಜನರೇಷನ್, ಇದು ಎರಡನೇ ಜನರೇಷನ್. So there is a change in the frequency. So this type of change in the genetic frequency is called genetic drift. Random fluctuations in allele frequency is called genetic drift. So ಮೂರನೇ ಜನರೇಷನ್ ಬರುವಾಗ ಮತ್ತೆ ಚೇಂಜ್ ಆಯಿತು. ಅಗೈನ್ ದೇರ್ ಇಸ್ ಅ ಚೇಂಜ್, ರೈಟ್. ಸೊ ಇಲ್ಲಿ 3 ಇದ್ದಿತ್ತು, ಇಲ್ಲಿ 4 ಆಯಿತು. ಓಕೆ, and in the 4th generation you can see there is again a change, and in the 5th generation the red color is altogether removed. ಸೊ ಇನಿಷಿಯಲ್ ಪಾಪ್ಯುಲೇಷನ್ಗೂ 5th ಜನರೇಷನ್ಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಇಲ್ಲಿರೋ ಒಂದು ಕ್ಯಾರೆಕ್ಟರ್ ಇಲ್ಲಿ ಡಿಸಪಿಯರ್ ಆಗಿಬಿಡ್ತು. ಓಕೆ, ಸೊ ಒನ್ ಕ್ಯಾರೆಕ್ಟರ್ ಹ್ಯಾಸ್ ಡಿಸಪಿಯರ್ಡ್. ಸೊ ದಿಸ್ ಈಸ್ ಎವಲ್ಯೂಷನ್, ರೈಟ್. This is the initial population and this is the 5th generation. So there is a change in the character, there is a change in the population. So this change can be considered as evolution, right? So genetic drift is also an example or one factor that changes allele frequency. So I don't know how many of you can see this. This picture ಸ್ವಲ್ಪ ಚಿಕ್ಕದಾಗಿದೆ. ನಿಮ್ಮ ಹಾರ್ಡಿ ವೇನ್ಬರ್ಗ್ ಫ್ರೀಕ್ವೆನ್ಸಿ ಸ್ಟಡಿ ಮಾಡೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಮೊದಲನೇ ಜನರೇಷನ್ನಲ್ಲಿ ಈ ಬಿಳಿ ಕಲರ್ದು 2 ಇದಾವೆ ಮೊಲ. ಎರಡನೇ ಜನರೇಷನ್ನಲ್ಲಿ ಒಂದೇ ಉಳಿಯುತ್ತೆ, ಅಂದರೆ ಫ್ರೀಕ್ವೆನ್ಸಿ ಚೇಂಜ್ ಆಯಿತು. ಇಲ್ಲಿ 5 + 3 8:2 ಇತ್ತು, ಇಲ್ಲಿ ಬಂದಾಗ 9:1 ಆಯಿತು. ಓಕೆ, ಸೊ ಇಲ್ಲಿ 1:10:0 ಆಯಿತು, ಅಂದರೆ ಫ್ರೀಕ್ವೆನ್ಸಿ ಚೇಂಜ್ ಆಯ್ತಾ ಬಂತು ನೋಡಿ. ಓಕೆ, ಸೊ ಇಲ್ಲಿ 2 ಇಂಡಿವಿಜುವಲ್ ಇದ್ದಿದ್ದು ನೆಕ್ಸ್ಟ್ ಜನರೇಷನಲ್ಲಿ ಏನೋ ರೀಸನ್ಗೆ ಕಡಿಮೆ ಆಯ್ತು ಇದ್ರ ಪಾಪ್ಯುಲೇಷನ್ನು ಬಿಳಿ ಕಲರ್ದು. ಮೂರನೇ ಜನರೇಷನ್ನಲ್ಲಿ ಆಲ್ ಟುಗೆದರ್ ರಿಮೂವ್ ಆಗಿಬಿಡ್ತು, ಇಟ್ ಗಾಟ್ ಎಕ್ಸ್ಟಿಂಕ್ಟ್, ರೈಟ್. ಸೊ ಇದು ನೇಚರಿಂದ ಇದನ್ನು ರಿಮೂವ್ ಆಗಿಬಿಡ್ತು. ಸೊ ಈ ಥರ ಚೇಂಜಸ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೇವೆ. ಓಕೆ, ವಾಟ್ ಈಸ್ ದ ಟೈಮ್? ಓಕೆ, 10:48. ಐ ವಿಲ್ ಟೇಕ್ 5 minutes more, ದಟ್ಸ್ ಆಲ್. ಸೊ ನೆಕ್ಸ್ಟ್ ಮಿಯೋಟಿಕ್ ಡ್ರೈವ್ ಅಂತ ಬರುತ್ತೆ. ಓಕೆ, ದಿಸ್ ಈಸ್ ಅನದರ್ ಫ್ಯಾಕ್ಟರ್. ಮಿಯೋಟಿಕ್ ಡ್ರೈವ್ ಏನು ಹೇಳುತ್ತೆ ಅಂದ್ರೆ, ನೀವು ಮೆಂಡೆಲಿಯನ್ ಜೆನೆಟಿಕ್ಸ್ ಸ್ಟಡಿ ಮಾಡಿದ್ರೆ, ಆಲ್ರೆಡಿ ಸ್ಟಡಿ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಜೆನೆಟಿಕ್ಸ್ನಲ್ಲಿ ಒಂದು ಲಾ ಆಫ್ ಸೆಗ್ರಿಗೇಷನ್ ಅಂತ ಬರುತ್ತೆ. ಲಾ ಆಫ್ ಸೆಗ್ರಿಗೇಷನ್ ಅಂದರೆ ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಗ್ಯಾಮೆಟ್ಗಳು 1:1 ರೇಷಿಯೋನಲ್ಲಿ ಸಪ್ರೇಟ್ ಆಗ್ತವೆ ಅಂತೇಳಿ. ಅಂದರೆ ಈಗ ಹ್ಯೂಮನ್ ಮೇಲ್ನಲ್ಲಿ, ಹ್ಯೂಮನ್ ಫೀಮೇಲ್ನಲ್ಲಿ ನಿಮಗೆ ಗೊತ್ತು XX ಇರುತ್ತೆ ಕ್ರೋಮೋಸೋಮು. ಫೀಮೇಲು ಎಗ್ ಪ್ರೊಡ್ಯೂಸ್ ಮಾಡ್ತಾರೆ. ಫೀಮೇಲ್ ಪ್ರೊಡ್ಯೂಸ್ ಮಾಡೋ ಎಲ್ಲ ಎಗ್ನಲ್ಲೂ X ಕ್ರೋಮೋಸೋಮೇ ಇರುತ್ತೆ. ಯಾಕೆ ಅಂದ್ರೆ ಫೀಮೇಲ್ನಲ್ಲಿ ಇರೋದು ಬರೀ X ಕ್ರೋಮೋಸೋಮ್ ಮಾತ್ರ. ಆದರೆ ಮೇಲ್ನಲ್ಲಿ X and Y ಕ್ರೋಮೋಸೋಮ್ ಇರುತ್ತೆ. ಓಕೆ, ಯು ನೋ ದ್ಯಾಟ್ X and Y ಕ್ರೋಮೋಸೋಮ್. ಸೊ ಮೇಲು ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡುವಾಗ ನಾವೇನು ಹೇಳ್ತೀವಿ ಅಂದ್ರೆ, ವೆನ್ ದ ಮೇಲ್ಸ್ ಪ್ರೊಡ್ಯೂಸ್ ಸ್ಪರ್ಮ್ಸ್, 50% of the sperms will be carrying X chromosome and 50% of the sperms will be carrying Y chromosome, right? So ಇದು 1:1 ಅಂತ ಕರಿತೀವಿ. ಇದನ್ನೇ ನಾವು ಮಿಯೋಟಿಕ್ ಡ್ರೈವ್ ಅಂತ ಹೇಳ್ತೇವೆ. ಸೊ ವಿ ಕಾಲ್ ದಿಸ್ ಆಸ್ ಮಿಯೋಟಿಕ್ ಡ್ರೈವ್. ಬಟ್ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, ದಿಸ್ ರೇಷಿಯೋ ಇಸ್ ಚೇಂಜ್ಡ್. ಅಂದರೆ 1:1 ಎಕ್ಸಾಕ್ಟ್ 50% ಪ್ರೊಡ್ಯೂಸ್ ಆಗೋ ಬದಲು ಯಾವುದೋ ಒಂದು ರೀಸನ್ನಿಂದ 70% ಸ್ಪರ್ಮ್ಸು ಮೇಲ್ ಅಂದರೆ Y ಕ್ರೋಮೋಸೋಮ್ ಕ್ಯಾರಿ ಮಾಡ್ತವೆ. ಆಮೇಲೆ ಉಳಿದಿರೋ ಬರೀ 30% ಫಿಮೇಲ್ ಅಂದರೆ X ಕ್ರೋಮೋಸೋಮ್ ಕ್ಯಾರಿ ಮಾಡ್ತವೆ, ಅಥವಾ ರಿವರ್ಸು. ಸೊ 70% ಸ್ಪರ್ಮ್ಸ್ ವಿಲ್ ಬಿ ಕ್ಯಾರಿಂಗ್ X ಕ್ರೋಮೋಸೋಮ್ ಆ್ಯಂಡ್ ಓನ್ಲಿ 30% ಸ್ಪರ್ಮ್ಸ್ ವಿಲ್ ಬಿ ಕ್ಯಾರಿಂಗ್ Y ಕ್ರೋಮೋಸೋಮ್. ಸೊ ಈ ಥರ ಚೇಂಜ್ ಆದರೆ ಒಟ್ಟು 50-50 ಬದಲು ರೇಷಿಯೋ ಚೇಂಜ್ ಆಯಿತು ಅಂದರೆ ಅದನ್ನು ನಾವು ಮಿಯೋಟಿಕ್ ಡ್ರೈವ್ ಅಂತ ಹೇಳ್ತೇವೆ. ಸೊ ವಿ ಕಾಲ್ ಇಟ್ ಆಸ್ ಮಿಯೋಟಿಕ್ ಡ್ರೈವ್, ರೈಟ್. ನಾವು ಓಕೆ, ಸೊ ರಿಮೆಂಬರ್, ಹ್ಯೂಮನ್ ಪಾಪ್ಯುಲೇಷನ್ನಲ್ಲಿ, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಅದರ್ ಪಾಪ್ಯುಲೇಷನ್. ಹ್ಯೂಮನ್ ಪಾಪ್ಯುಲೇಷನ್ನಲ್ಲಿ ಆ್ಯಕ್ಚುಲಿ 50% ಮೇಲು 50% ಫೀಮೇಲು ಇರಬೇಕು. ಅದು ಲಾ ಹೇಳುತ್ತೆ, ಮಿಯೋಟಿಕ್ ಡ್ರೈವ್ ಅಲ್ಲ.
ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರ 50% ಮೇಲು 50% ಫಿಮೇಲು ಬರ್ತ್ ಆಗಬೇಕು. ಆದರೆ ನೀವು ಯಾವುದೇ ಪಾಪ್ಯುಲೇಷನ್ ಸ್ಟಡಿ ಮಾಡಿ ನೋಡಿ, ಅಲ್ಲಿ ಮೇಲ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಫಿಮೇಲ್ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ. 1:1 ಯಾವತ್ತೂ ಇರಲ್ಲ. ಓಕೆ, 1000ಗೆ 900 ಅಂತ ಹೇಳ್ತೀವಿ ಆ ಥರ. ಓಕೆ, ಸೊ ಯು ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್. ಸೊ ಅದಕ್ಕೆ ನಮ್ಮ ಸೈನ್ಸ್ ಕಾರಣ ಅಲ್ಲ, ಅಲ್ಲಿ ಸೋಷಿಯಲ್ ಕಾಸಸ್ ಬರುತ್ತೆ. ಲೆಟ್ ಅಸ್ ನಾಟ್ ಗೆಟ್ ಡೆವಿಯೇಟೆಡ್, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಟೈಮ್ ಆಗಿದೆ. ಆ್ಯಂಡ್ ಲಾಸ್ಟ್ ಒನ್, ಐ ಜಸ್ಟ್ ವಾಂಟ್ ಟು ಮೆನ್ಷನ್ ದಿಸ್ ಆ್ಯಂಡ್ ಐ ವಾಂಟ್ ಟು ಕನ್ಕ್ಲೂಡ್. ಕೊನೆ ಫ್ಯಾಕ್ಟರ್ ಯಾವುದು ಅಂದ್ರೆ ಮೈಗ್ರೇಷನ್ ಪ್ರೆಷರ್. ಸೊ ಮೈಗ್ರೇಷನ್ ಅಂದ್ರೆ ಒಂದು ಪ್ಲೇಸ್ನಿಂದ ಮತ್ತೊಂದು ಪ್ಲೇಸ್ಗೆ ಅನಿಮಲ್ಸ್ ಮೂವ್ ಆಗೋದನ್ನ ಮೈಗ್ರೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಮೆಂಡೆಲಿಯನ್ ಪಾಪ್ಯುಲೇಷನ್ನಿಂದ ಮತ್ತೊಂದು ಮೆಂಡೆಲಿಯನ್ ಪಾಪ್ಯುಲೇಷನ್ಗೆ ಅನಿಮಲ್ಸ್ ಮೂವ್ ಆದ್ರೆ ಅದನ್ನ ಮೈಗ್ರೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಥರ ಬರುತ್ತೆ, ಒಂದು ಇಮಿಗ್ರೇಷನ್, ಇನ್ನೊಂದು ಎಮಿಗ್ರೇಷನ್. ರೈಟ್. ಸೊ ಇಮಿಗ್ರೇಷನ್ ಅಂದ್ರೆ ಹೊರಗಡೆಯಿಂದ ಇಂಡಿವಿಜುವಲ್ ಒಳಗೆ ಬರೋದು. ಎಮಿಗ್ರೇಷನ್ ಅಂದ್ರೆ ಒಳಗಡೆಯಿಂದ ಇಂಡಿವಿಜುವಲ್ ಹೊರಗಡೆ ಹೋಗೋದು. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲೆಟ್ ಅಸ್ ಸೇ ಕರ್ನಾಟಕ. ನಮ್ಮ ಕರ್ನಾಟಕ ಸ್ಟೇಟ್ ಇದೆಯಲ್ಲ, ಇದನ್ನೊಂದು ಮೆಂಡೆಲಿಯನ್ ಪಾಪ್ಯುಲೇಷನ್ ಅಂತ ಅನ್ಕೊಳ್ಳಿ. ಸೊ ಕರ್ನಾಟಕ ಬೇಡ, ಇಂಡಿಯಾ ಅಂತ ಅನ್ಕೊಳ್ಳಿ. ಸೊ ಇಂಡಿಯಾ ಇಸ್ ಅ ಮೆಂಡೆಲಿಯನ್ ಪಾಪ್ಯುಲೇಷನ್. ಸೊ ಇಂಡಿಯಾದಿಂದ 1,00,000 ಜನ ಬೇರೆ ದೇಶಕ್ಕೆ ಹೋಗ್ತಾರಲ್ವಾ, ಅದನ್ನ ನಾವು ಎಮಿಗ್ರೇಷನ್ ಅಂತ ಹೇಳ್ತೇವೆ. ನಮ್ಮ ಇಂಡಿಯಾಗೆ ಬೇರೆ ಕಡೆಯಿಂದ ಬರ್ತಾರಲ್ವಾ, ಅದನ್ನ ಇಮಿಗ್ರೇಷನ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ದ ಥಿಂಗ್. ಸೊ ಈ ಥರ ಇಮಿಗ್ರೇಷನ್ ಎಮಿಗ್ರೇಷನ್ ಆದಾಗ ಅಲ್ಲಿ ಪಾಪ್ಯುಲೇಷನ್ ಅಲ್ಲಿ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪಕ್ಕದಲ್ಲಿ ಚಿತ್ರ ಕೊಟ್ಟಿದ್ದೀನಿ ನಾನು ಎಕ್ಸಾಂಪಲ್ಗೆ. ಅದಕ್ಕಿಂತ ಚೆನ್ನಾಗಿರೋ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೌತ್ ಆಫ್ರಿಕಾ ಅಂತೇಳಿ ಒಂದು ಕಂಟ್ರಿ ಇದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ದಿಸ್. ಸೌತ್ ಆಫ್ರಿಕಾದಲ್ಲಿ ಬೇಸಿಕಲಿ ಇಟ್ ಇಸ್ ಆಫ್ರಿಕನ್ ಕಂಟ್ರಿ. ರೈಟ್. ಒಂದು 300-400 ವರ್ಷದಿಂದ ಸೌತ್ ಆಫ್ರಿಕಾ ಅಂತ ಈಗೇನು ಕಂಟ್ರಿ ಇದೆಯಲ್ವಾ, ಅಲ್ಲಿ ಬರೀ ಬ್ಲ್ಯಾಕ್ ಪೀಪಲ್ ಇದ್ರು. ಅಂದ್ರೆ ಅಲೀಲ್ ಫ್ರೀಕ್ವೆನ್ಸಿ, ಸ್ಕಿನ್ ಕಲರ್ದು ಅಲೀಲ್ ಫ್ರೀಕ್ವೆನ್ಸಿ ಏನಪ್ಪಾ ಅಂದ್ರೆ 100% ಬ್ಲ್ಯಾಕ್ ಇತ್ತು. ಬಟ್ ಏನಾಯ್ತು ಅಂದ್ರೆ ಬ್ರಿಟಿಷು ಮೈಗ್ರೇಟ್ ಆದರು. ನಿಮಗೆ ಗೊತ್ತು, ಬ್ರಿಟಿಷು ಜಗತ್ತಿಂದ ಎಲ್ಲ ದೇಶದಕ್ಕೂ ಹೋಗಿ ಅದನ್ನ ಯುದ್ಧ ಮಾಡಿ ಗೆದ್ದು ಅಲ್ಲಿ ರಾಜ್ಯಭಾರ ಮಾಡಿದ್ರಲ್ವಾ, ಆ ಥರ. ಸೊ ದೇ ವೆಂಟ್ ಆ್ಯಂಡ್ ಕಾಲನೈಸ್ಡ್. ಓಕೆ, ವಿ ಕಾಲ್ ಇಟ್ ಎಸ್ ಕಾಲನೈಸೇಷನ್. ಸೊ ಬ್ರಿಟಿಷ್ ಪೀಪಲ್ ವೆಂಟ್ ದೇರ್ ಆ್ಯಂಡ್ ಕಾಲನೈಸ್ಡ್. ಸೊ ಬ್ರಿಟಿಷ್ ಆರ್ ವೈಟ್. ಸೊ ಈಗ ನೀವು ಸೌತ್ ಆಫ್ರಿಕಾಕ್ಕೆ ಹೋಗಿ ಚೆಕ್ ಮಾಡಿದ್ರೆ ಒಂದು 50%ಗಿಂತ ಜಾಸ್ತಿ ನಿಮಗಲ್ಲಿ ವೈಟ್ ಪರ್ಸನ್ ಸಿಗ್ತಾರೆ, ವೈಟ್ ಸ್ಕಿನ್ ಅಂದರೆ ವೈಟ್ ಯುರೋಪಿಯನ್ಸ್. ಇನ್ನೊಂದು 50% ಬ್ಲ್ಯಾಕ್ ಸಿಗ್ತಾರೆ. ಸೊ 300 ವರ್ಷದ ಹಿಂದೆ ಅಲೀಲ್ ಫ್ರೀಕ್ವೆನ್ಸಿ 100% ಬ್ಲ್ಯಾಕ್ ಇದ್ದಿದ್ದು ಈಗ 50% ಬ್ಲ್ಯಾಕು 50% ವೈಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ದಿಸ್ ಈಸ್ ಡ್ಯೂ ಟು ಮೈಗ್ರೇಷನ್. ಓಕೆ, ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೈಗ್ರೇಷನ್. ಅಂದರೆ ಇಮಿಗ್ರೇಷನ್ ಅಂದರೆ ಬೇರೆ ಕಡೆಯಿಂದ ಜನ ಬಂದು ಸೇರಿಕೊಂಡ್ರು. ಒಂಥರ ನಿಮ್ಮ ಬೆಂಗಳೂರು ಇದ್ದಂಗೆ. ಓಕೆ, ಒಂದು 40 ವರ್ಷದಿಂದ ಬೆಂಗಳೂರಿನಲ್ಲಿ ಎಲ್ಲ ಕನ್ನಡದವರೇ ಇದ್ದರು, ಒಂದು 99%. ಈಗೇನಾಯಿತು, ಇಮಿಗ್ರೇಷನ್ ಆಗಿ ತಮಿಳರು ಬಂದು ಸೇರಿಕೊಂಡ್ರು, ಮಲಯಾಳಿನವರು ಸೇರಿಕೊಂಡ್ರು, ಹಿಂದಿನವರು ಸೇರಿಕೊಂಡ್ರು. ಈಗ ಬೆಂಗಳೂರಿಗೆ ಹೋದರೆ ಬಹುಶಃ ಕನ್ನಡದವರು 50% ಅಥವಾ ಅದಕ್ಕಿಂತ ಕಡಿಮೆ, ಉಳಿದವರೆಲ್ಲ ಜಾಸ್ತಿ. ಇದೊಂಥರ ಚೇಂಜ್ ಆಯ್ತಲ್ವಾ ಫ್ರೀಕ್ವೆನ್ಸಿ. ದಿಸ್ ಈಸ್ ಡ್ಯೂ ಟು ಮೈಗ್ರೇಷನ್. ಸೊ ಇಟ್ ಮೇ ಬಿ ಡ್ಯೂ ಟು ಇಮಿಗ್ರೇಷನ್ ಆರ್ ಎಮಿಗ್ರೇಷನ್. ಊರು ಬಿಟ್ಟು ಹೋದ್ರೂ ಆವಾಗಲೂ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ದ್ಯಾಟ್ ವಿ ಕ್ಯಾನ್ ಡಿಸ್ಕಸ್. ಸೊ ಐ ಹೋಪ್ ಐ ಡ್ರ್ಯಾಗ್ಡ್ ಟೂ ಮಚ್, ಬಟ್ ಟಾಪಿಕ್ ಇರೋದೇ ಹಂಗಿದೆ. ಸೊ ಇನ್ ದಿಸ್ ಟಾಪಿಕ್ ವಿ ಸ್ಟಡಿಡ್ 5 ಫ್ಯಾಕ್ಟರ್ಸ್ ದಟ್ ಚೇಂಜ್ ಅಲ್ಲೀಲ್ ಫ್ರೀಕ್ವೆನ್ಸಿ ಆ್ಯಂಡ್ ದಟ್ ಲೀಡ್ ಟು ಎವಲ್ಯೂಷನ್. ಸೊ ಎವಲ್ಯೂಷನ್ ಆಗಬೇಕು ಅಂದ್ರೆ ಒಂದು ಸೆಲೆಕ್ಷನ್ ಆಗಬೇಕು, ಅದು ನ್ಯಾಚುರಲ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇರ್ಬೋದು. ಎರಡನೇದು ಮ್ಯುಟೇಷನ್ಸ್ ಆಗಬೇಕು, ಮ್ಯುಟೇಷನ್ಸ್ ಆಗದೇ ಇದ್ರೆ ಎವಲ್ಯೂಷನ್ ಆಗಲ್ಲ. ಮೂರನೇದು ಜೆನೆಟಿಕ್ ಡ್ರಿಫ್ಟ್, ಅಂದರೆ ಏನೋ ಅಂದರೆ ರ್ಯಾಂಡಮ್ ಆಗಿ ಚೇಂಜಸ್ ಆಗ್ತಾ ಇರಬೇಕು ಫ್ರೀಕ್ವೆನ್ಸಿನಲ್ಲಿ. ನಾಲ್ಕನೇದು ಮಿಯೋಟಿಕ್ ಡ್ರೈವ್. ಸೊ ಇದು ಆಗಲೇಬೇಕು ಅಂತೇನಿಲ್ಲ, ಇದು ಆದ್ರೂ ಎವಲ್ಯೂಷನ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ಮೈಗ್ರೇಷನ್. ಸೊ ದೇರ್ ಮಸ್ಟ್ ಬಿ ಮೈಗ್ರೇಷನ್ ಫಾರ್ ಚೇಂಜ್ ಇನ್ ದಿ ಅಲೀಲ್ ಫ್ರೀಕ್ವೆನ್ಸಿ ಆ್ಯಂಡ್ ಫಾರ್ the evolution. So these are the factors that influence allele frequency and they change the allele frequency. So that is the topic. Okay, I don't know whether it made sense or not. If you have any questions, you can ask me. Okay.